ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬದುಕಿಗೆ ದಾರಿ ತೋರಿಸುವ ಗುರುತತ್ವ, ಆ ದಾರಿಯ ಗುರಿಯೇ ಆದ ಪ್ರಭು ಶ್ರೀರಾಮಚಂದ್ರ, ಇವೆರಡನ್ನು ಮನಸ್ಸ ಮತ್ತೆ ಮತ್ತೆ ಭಾವಿಸಿ ನಮ್ಮೆಲ್ಲರ ಬದುಕಿಗೆ ಗುರಿ ಇರಲಿ, ಅದು ಪ್ರಭು ಶ್ರೀರಾಮಚಂದ್ರನೇ ಆಗಿರಲಿ. ಆ ಗುರಿಯತ್ತ ಸಾಗುವ ದಾರಿ ನಮ್ಮೆಲ್ಲರ ಪಾಲಿಗೆ ದಿಟ್ಟವಾಗಿರಲಿ, ನಾವ್ಯಾರು ದಾರಿ ತಪ್ಪದಿರಲಿ ಎನ್ನುವ ಆಶಂಸೆಯೊಂದಿಗೆ ಸಾಂದರ್ಭಿಕವಾದ ಆಶೀರ್ವಚನ ಪರವಾದ ಕೆಲವು ಮಾತುಗಳನ್ನು ಆಡ್ತೇವೆ. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಒಂದು ಮಾತು. ಒಂದು ಒಳ್ಳೆಯ ಕೆಲಸ ಅಂದರೆ ಅದಕ್ಕೆ ವಿಘ್ನಗಳು ತಡೆಗಳು ಇರ್ತವೆ. ಎಲ್ಲ ಕೆಲಸಕ್ಕೂ ತಡೆಗಳಿರ್ತವೆ, ಎಲ್ಲ ಕೆಲಸಕ್ಕೂ ವಿಘ್ನಗಳಿರ್ತವೆ. ಆದರೆ ಒಳ್ಳೆಯ ಕೆಲಸಕ್ಕೆ ಇರಬಾರ್ದು, ಇಲ್ಲದಿದ್ದರೆ ಚೆಂದ. ಆದರೆ ಪ್ರಕೃತಿ ಹಾಗೆ ತಾರತಮ್ಯ ಮಾಡೋದಿಲ್ಲ, ಎಲ್ಲೆಡೆ ವಿಘ್ನಗಳು ಇದ್ದೇ ಇರ್ತವೆ. ಹಾಗಾಗಿ ಶ್ರೇಯಾಂಸಿ ಬಹುವಿಘ್ನಾನಿ, ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟೋರ ಮಾತು ಇದು. ಏನಪ್ಪ ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟ್ರೆ ಎಷ್ಟು ವಿಘ್ನಗಳು ತಡೆಗಳು ಬರೋದು ಅಂತ. ಆದರೆ ಹಾಗೆ ಬಂದಿದ್ದೆಲ್ಲ ತಡೆ ಬರೋದೆಲ್ಲ ಕೆಟ್ಟದ್ದು ಮಾಡೋ ಸುಲಭವಾಗಿ ಅಂತ ಅನ್ಕೋಬಾರ್ದು ನಾವು. ಎಷ್ಟೋ ಬಾರಿ ಈ ತಡೆಗಳು ಒಳ್ಳೇದು ಮಾಡ್ತವೆ. ಉದಾಹರಣೆಗೆ ನಾವೀಗ ಆಶೀರ್ವಚನ ಶುರು ಮಾಡೋದ್ರಲ್ಲಿದ್ವು. ಅಷ್ಟು ಹೊತ್ತಿಗೆ ಈ ಧ್ವನಿವರ್ಧಕದ ವ್ಯವಸ್ಥೆ ಏನೊಂದು ಕೈ ಕೊಡ್ತದ್ದು ಒಂಚೂರು ಮುಂದಕ್ಕೆ ಹೋಯ್ತು. ಈ ಆಶೀರ್ವಚನ ಪ್ರಾರಂಭ ಆಗುವ ಸಮಯ ಇದೆಯಲ್ಲ, ಕೆಲವು ನಿಮಿಷ ಮುಂದಕ್ಕೆ ಹೋಯ್ತು. ಕೆಲವು ನಿಮಿಷದಲ್ಲಿ ಮುಳುಗಿ ಹೋಗುವಂಥದ್ದು ಏನೂ ಇಲ್ಲ, ದೊಡ್ಡ ನಷ್ಟ ಆಗುವಂಥದ್ದು ಏನೂ ಇಲ್ಲ. ಆದರೆ ಒಂದು ಲಾಭ ಆಯಿತು. ಆ ಲಾಭ ಏನು ಅಂದರೆ, ನಾವೆಲ್ಲ ಈ ಕಲಿಸಂತರಣ ಮಂತ್ರವನ್ನು ಅನುಸಂಧಾನ ಮಾಡಿದ್ವು. ಹರೇ ರಾಮ ಹರೇ ಕೃಷ್ಣ ಈ ಮಂತ್ರವನ್ನು ರಾಗಬದ್ಧವಾಗಿ 4-6 ಸಾರಿ ನಾವೆಲ್ಲರೂ ಅದನ್ನು ಅನುಸಂಧಾನ ಮಾಡಿದ್ವು. ರಾಮ ಕೃಷ್ಣ, ಈ ಭಾರತ ಅಂದರೆ ಇನ್ನೇನು, ಆ ಎರಡು ಮಹಾಪುರುಷರ ಚರಿತ್ರೆಯೇ ಅದು. ರಾಮ ಹುಟ್ಟಿದ ನಾಡು, ಕೃಷ್ಣ ಹುಟ್ಟಿದ ನಾಡು. ಕೃಷ್ಣನ ನುಡಿಗಳು ಅದು ನಮ್ಮ ಎಲ್ಲರ ಬದುಕಿನ ಬೆಳಕು, ಭಗವದ್ಗೀತೆ. ರಾಮ ಬದುಕಿದ ರೀತಿ ಅದು ರಾಮಾಯಣ, ಅದು ಕೂಡ ನಮ್ಮ ಬದುಕಿನ ಬೆಳಕೆ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ಬದುಕಿನ ದಾರಿಯನ್ನು ಅವೆರಡು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಬಿಟ್ಟಿವೆ, ರಾಮಾಯಣ ಮತ್ತು ಗೀತೆ ಇದೆರಡೂ ಕೂಡ. ಈ ಇಬ್ಬರು ಮಹಾಪುರುಷರನ್ನು ಒಳಗೊಂಡ ಒಂದು ಮಹಾಮಂತ್ರವನ್ನು ಕೆಲವು ಬಾರಿ ನಾವೆಲ್ಲ ಅನುಸಂಧಾನ ಮಾಡೋದಕ್ಕೆ ಅವಕಾಶ ಆಯ್ತಲ್ಲ. ಇದಿದ್ರೆ ನೇರವಾಗಿ ನೀವು ಆಶೀರ್ವಚನಕ್ಕೆ ಹೋಗ್ತಾ ಇದ್ರಿ, ಬಿಟ್ಟು ಹೋಗ್ತಾ ಇತ್ತು ಈ ಭಾಗ ಅಂತ. ಹಾಗಾಗಿ ತಡೆಗಳು ಒಳ್ಳೆಯದಕ್ಕೆ ಆಗ್ತವೆ ಅಂತ. ಅಷ್ಟು ಮಾತ್ರ ಅಲ್ಲ, ಆ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಜಾಗ ಹೊಂದಿಸೋ ಪ್ರಯತ್ನ ಮಾಡಿದ್ರಿಂದ ಹೊರಗೆ ಮೆಟ್ಲ ಮೇಲೆ ನಿಂತವರೆಲ್ಲ ಒಳಗಡೆ ಬಂದು ಕೂತ್ಕೊಂಡ್ರು. ಇವತ್ತಿನ ನಮ್ಮ ಸಂದರ್ಭ ಹೇಗಿದೆ ಅಂದರೆ, ಇಲ್ಲಿ ಎಲ್ಲೂ ಒಳಗಡೆ ಒಂದು ಚೂರು ಜಾಗವೂ ಇಲ್ಲ. ವೇದಿಕೆ ಮೇಲೆ ಕೂರಿಸ್ಬೇಕನ್ನು, ವೇದಿಕೆ ಕೆಳಗೆಲ್ಲಿ ಜಾಗ ಅಂತೇನು ಇಲ್ಲವೇ ಇಲ್ಲ. ಎಲ್ಲ ಗೊಂದಿಗಳಲ್ಲೂ ಜನ ಕೂತ್ಕೊಂಡಿದ್ದಾರೆ. ಯಾವ ಗೊಂದಿ ಬಾಕಿ ಇಲ್ಲ. ಮೇಲೆ ಕೆಳಗೆ ನೀವು ಸರ್ವಾಂತರ್ಯಾಮಿ ಅಂದರೆ ತಪ್ಪಿಲ್ಲ, ದೇವರು ಸರ್ವಾಂತರ್ಯಾಮಿ ಅಂತ ಹೇಳ್ತಾರಲ್ಲ, ನೀವು ಕೂಡ ಎಲ್ಲ ಕಡೆ ಕೊನೆಗೆ ಮೆಟ್ಟಿಲ ಮೇಲೆ ಕೂಡ ಅಲ್ಲಿ ರಸ್ತೆ ತನಕ ಜನಗಳು ನಿಂತ್ಕೊಂಡಿದ್ದಾರೆ ಇವತ್ತು. ನಾವು ಮತ್ತೆ ಅದನ್ನೇ ನೆನಪು ಮಾಡ್ಕೊಳ್ತೇವೆ. ಅದು ಮೇಲೆ ಸ್ಥಳ ಸಾಕಾಗಲಿಲ್ಲ ಅಂತ ಇದನ್ನು ಮಾಡ್ಕೊಂಡಿದ್ದಾಯಿತು. ಈಗ ಇದು ಅದೇ ಕಥೆ ಅಂತ, ಸ್ಥಳ ಸಾಕಾಗೋದಿಲ್ಲ ಅಂತ. ತುಂಬ ಸಂತೋಷದಿಂದ ಹೇಳ್ತಾ ಇರೋಂಥದ್ದು ನಾವು, ದುಃಖದಿಂದ ಅಲ್ಲ. ಹೀಗಾಗಬೇಕು, ಇದು ಮತ್ಸ್ಯಾವತಾರದಂತೆ ನಾವು ಬೆಳಿಬೇಕು ಅದು. ಹೀಗಾಗಿ ಅಷ್ಟು ಹೊತ್ತಿಗೆ ಮಳೆ ಬೇರೆ ಬಂತು.
ಆ ಮಳೆ ನಿಲ್ಲಬೇಕಾದ್ರೆ ಒಳಗೆ ಬರೋಕ್ಕೆ ಅವಕಾಶ ಆಯಿತು ನೋಡಿ ಅಂತ. ಈ ತಡೆಗಳು ಯಾವಾಗಲೂ ಕೆಟ್ಟದ್ದು ಮಾಡ್ತೇವೆ ಅಂತ ಇಲ್ಲ ಅಂತ. ಅವನು ಸ್ವಲ್ಪ ಕಾಯಬೇಕು ಅಂತ. ಇದು ಒಳ್ಳೇದಕ್ಕೆ ಬಂದಿದ್ದೋ ಕೆಟ್ಟದಕ್ಕೆ ಬಂದಿದ್ದೋ ಅಂತ ತೀರ್ಮಾನ ಮಾಡ್ಕೋಬೇಕಾದ್ರೆ ಒಂಚೂರು ಪ್ರತೀಕ್ಷೆ ಮಾಡಬೇಕು. ಆಗ ನಮಗದು ಎಷ್ಟೋ ಬಾರಿ ಅದು ಒಳ್ಳೇದಾಯಿತು ಅಂತ ಅನಿಸೋ ಹಾಗೆ ಆಗ್ತದೆ ಅಂತ. ಇನ್ನೊಂದು ಉದಾಹರಣೆ ಈ ಮಂಡಲೋತ್ಸವ. ಈ ಮಂಡಲೋತ್ಸವ ಅದು 2 ಸಾರಿ ನಿಶ್ಚಯಾಗಿ ಮುಂದೆ ಹೋಗಿದೆ. 2 ಸಾರಿ ನಿಶ್ಚಯಾಗಿ ಅದು ಮುಂದಕ್ಕೆ ಹೋಯಿತು ಅಂತ. ನಮ್ಮ ಬೆಂಗಳೂರು ದಕ್ಷಿಣ ಮಂಡಲದ ಮಂಡಲೋತ್ಸವ ಅಂತ. ಯಾಕೆ ಮುಂದಕ್ಕೆ ಹೋಯಿತು? ಏನಪ್ಪ ಶ್ರೇಯಾಂಸಿ ಬಹುವಿಜ್ಞಾನಿ, ಪದೇ ಪದೇ ತಡೆ, ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದು ಮಂಡಲೋತ್ಸವ, ಯಾಕಪ್ಪ ವಿಘ್ನ ಅಂದರೆ ವಿಘ್ನ ಅಲ್ಲ, ಅದು ಮುಹೂರ್ತ ಬೇರೆ ಇದೆ. ಅದು ನೀವು ಇಷ್ಟೆಲ್ಲ ಜನ ಸೇರಬೇಕು ಮಂಡಲೋತ್ಸವಕ್ಕೆ, ನಾವು ನಿಮ್ಮ ಜೊತೆಲಿ ಇರಬೇಕು. ಈ ಕಾರಣಕ್ಕಾಗಿ 2 ಬಾರಿ ಮುಂದೆ ಹೋಗಿ 3ನೇ ಬಾರಿ ಸಂಸ್ಥಾನ ಇದ್ದುಕೊಂಡು ನೀವೆಲ್ಲ ಇದ್ದುಕೊಂಡು ಈ ಕಾರ್ಯಕ್ರಮ ಇಷ್ಟು ವೈಭವದಲ್ಲಿ. ವೈಭವ ಅಂದ್ರೇನು? ಜನ ತುಂಬಿ ತುಳುಕಿರೋ ವೈಭವ. ಅದೇ ಮಠದಲ್ಲಿ ವೈಭವ ಅಂತ ಬೇರೆ ಏನೂ ಇಲ್ಲ. ಬೇರೆ ಕಡೆಗಳು ವೈಭವ ಅಂದರೆ ಬೇರೆ ಅರ್ಥ ಇದೆ ಅದಕ್ಕೆ. ನಮ್ಮ ಮಠದ ವೈಭವ ಅಂದರೆ ಅದು ಶಿಷ್ಯ ಸ್ತೋಮವೇ ವೈಭವ. ತುಂಬ ಶಿಷ್ಯರು ಬಂದಿದ್ದಾರೆ ಅಂದರೆ ವೈಭವ ಅದು ಅಂತ. ಅಂಥ ವೈಭವದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಇವತ್ತು ಮಂಡಲೋತ್ಸವ ನೆರವೇರ್ತಾ ಇದೆ ಅಂತ ತುಂಬ ಸಂತೋಷ ಆಗ್ತಾ ಇದೆ ಅಂತ. ಈ ಬೆಂಗಳೂರಿಗೆ ಒಂದು ಹೋಲಿಕೆ ಕೊಡ್ಬೋದು ನಾವು. ಅದೇನೆಂದರೆ ಅದು ಈ ಗುರುವಿಗೆ ನಮಸ್ಕಾರ ಮಾಡಿದರೆ ಎಲ್ಲ ದೇವರಿಗೂ ನಮಸ್ಕಾರ ಮಾಡಿದಾಗ ಆಯಿತು ಅಂತ ಹೇಳೋದುಂಟು. ಯಾಕೆಂದರೆ ಎಲ್ಲ ದೇವರು ಗುರುವಿನಲ್ಲಿ ಸಮಾವೇಶಗೊಂಡಿರ್ತಾರೆ ಅಂತ. ಗುರು ಸರ್ವ ದೇವಮಯ, ಸರ್ವ ವೇದಮಯನೂ ಹೌದು, ಸರ್ವ ದೇವಮಯನೂ ಹೌದು. ಹಾಗಾಗಿ ಗುರುವಿಗೆ ನಮಸ್ಕಾರ ಮಾಡಿದರೆ ಎಲ್ಲ ದೇವರಿಗೂ ನಮಸ್ಕಾರ ಮಾಡಿದ ಫಲ ಬರ್ತದೆ. ನಮ್ಮ ದೊಡ್ಡ ಶಾಸ್ತ್ರಗಳು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ದಿದ್ದು ಅಂತ. ಹಾಗಾಗಿ ಅಂಥದ್ದೊಂದು ಅದಕ್ಕೊಂದು ಉದಾಹರಣೆ ಏನು ಅಂದರೆ, ಸಮುದ್ರ ಸ್ನಾನ ಮಾಡಿದರೆ ಯಾವ್ಯಾವಾಗಲೂ ಮಾಡಬೇಡಿ, ಅದು ಪರ್ವಕಾಲದಲ್ಲಿ ಮಾತ್ರ ಮಾಡೋಕ್ಕಿರೋವಂಥದ್ದು, ಯಾವ್ಯಾವಾಗಲೂ ಮಾಡೋದಲ್ಲ. ಸಮುದ್ರ ಸ್ನಾನ ಮಾಡಿದರೆ ಎಲ್ಲ ನದಿ ನದ ಸರೋವರಗಳಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರ್ತದೆ ಅಂತ. ಯಾಕೆಂದರೆ ಎಲ್ಲ ಅಲ್ಲೇ ಹೋಗಿ ಸೇರುವಂಥದ್ದು. ಗಂಗೆ, ಯಮುನೆ, ತುಂಗೆ, ಕಾವೇರಿ ಎಲ್ಲ ಹೋಗಿ ಸೇರುವಂಥದ್ದು ಎಲ್ಲಿ? ಸಮುದ್ರದಲ್ಲಿ. ಹಾಗಾಗಿ ಸಮುದ್ರ ಸ್ನಾನತಃ ಸರ್ವತೀರ್ಥ ಮಜ್ಜನ ಪುಣ್ಯಭಾಗ್, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬಂದ್ಬಿಡ್ತು. ಸಮುದ್ರ ಅಂದರೆ ಹಾಗೆ ಅಂತ. ಎಲ್ಲ ನೀರು ಸೇರಿ ಸಮುದ್ರ, ಎಲ್ಲ ದೇವರು ಸೇರಿ ಗುರು, ಎಲ್ಲ ಊರು ಸೇರಿ ಬೆಂಗಳೂರು ಅಂತ. ಅದಕ್ಕೆ ಹೇಳಿದ್ದು ನಮ್ಮ ಶ್ರೀಪಾದಗಡೆ ಹೇಳಿದ್ದು ತಪ್ಪೇ, ಅದು ಅತಿಶಯೋಕ್ತಿ ಏನಲ್ಲ ಅಂತ. ಹಾಗಾಗಿ ನಮ್ಮ ಈಗ ಉದಾಹರಣೆಗೆ ಗೋಕರ್ಣ ಮಂಡಲ ಅಂತ ತಗೊಳ್ಳಿ. ನೀವು ಯಾವ ಸೀಮೆ ಹೆಸರು ಹೇಳಿ ಅದು ಇಲ್ಲಿದೆ, ಯಾವ ಊರಿನ ಹೆಸರು ಹೇಳಿ ಅದು ಇಲ್ಲಿದೆ, ಯಾವ ಮನೆತನ ಅದರ ಹೆಸರು ಹೇಳಿ ನೀವು ಇಲ್ಲಿದೆ. ನಮ್ಮ ಯಾವ ಶಾಖಾ ಮಠ ಇಲ್ಲಿದ್ದಾರೆ ಅದರ ಪ್ರತಿನಿಧಿಗಳು. ಹಾಗಾಗಿ ಊರ ಕಡೆಗೆಲ್ಲ ಹೇಗೆ ಅಂದರೆ, ಈಗ ಅವರ ಒಂದು ಯಾವುದೊಂದು ಕಾರ್ಯಕ್ರಮ ಮಾಡೋಕ್ಕೆ ಹೊರಟ್ರೆ ಆ ಊರಿನ ಸಮಿತಿ ಬೇರೆ, ಅದೇ ಊರಿಂದ ಬೆಂಗಳೂರು ಸಮಿತಿ ಬೇರೆ ಮತ್ತೆ. ಯಾಕೆಂದರೆ ಆ ಊರಿನವ್ರು ಒಂದಷ್ಟು ಮಂದಿ ಬೆಂಗಳೂರಲ್ಲಿ ಬಂದಿದ್ದಾರೆ ಅಂತ. ಬೆಂಗಳೂರು ಹೇಗಾಗಿ ಹೋಗಿದೆ ಅಂದರೆ ಅದೇ ಸಮುದ್ರ ಆದಂತೆ ಆಗಿಬಿಟ್ಟಿದೆ ಅಂತ, ಎಲ್ಲ ಬಂದು ಇಲ್ಲಿ ಸೇರ್ತಾ ಇದೆ. ಹಾಗಾಗಿ ನಮಗೆ ಭಾಳ ಸುಲಭ. ನೀವು ಆ ಕಥೆ ಕೇಳಿರ್ಬೋದಲ್ವಾ, ಪಾರ್ವತಿ ಪರಮೇಶ್ವರರ ಪ್ರದಕ್ಷಿಣೆ ಮಾಡಿದ ಕತೆ, ಗಣಪತಿ ಪಾರ್ವತಿ ಪರಮೇಶ್ವರರ ಪ್ರದಕ್ಷಿಣೆ ಮಾಡಿದ ಕತೆ ಕೇಳಿರ್ತೀರಲ್ವಾ. ಇಡೀ ಪ್ರಪಂಚ ಪ್ರದಕ್ಷಿಣೆ ಮಾಡಬೇಕು ಅಂದರೆ ಪಾಪ ಕುಮಾರಸ್ವಾಮಿ ನವಿಲೇರಿ ಹಾರಿದ್ನಂತೆ. ಆದರೆ ಗಣಪತಿ ಪಾಪ ದೊಡ್ಡ ಹೊಟ್ಟೆ ಹೊತ್ಕೊಂಡು ಅವ್ನು ಎಲ್ಲಿಗೆ ಹಾರೋದವನು, ಇಲಿ ಮೇಲೆ. ಅಲ್ಲೇ ಒಂದು 3 ಸುತ್ತದ ತಮ್ಮ ಅಪ್ಪ ಮನೆಗೆ ಬಂದುಬಿಟ್ಟ, ಆಯಿತು ಅಂತ. ಅದು ಪ್ರಪಂಚ ಪ್ರದಕ್ಷಿಣೆ ಆಗೋಯ್ತು ಅಂತ. ಹಾಗೆ ನಮಗೆ ಎಲ್ಲ ಸೀಮೆಗಳನ್ನ ಒಟ್ಟಿಗೆ ಸೇರಿಸಿ ಸಂಬೋಧನೆ ಮಾಡಬೇಕು ಅಂದರೆ ಈ ಬೆಂಗಳೂರಿಗೆ ಬಂದು 4 ಮಾತಾಡಿದ್ರೆ ಎಲ್ಲ ಸೀಮೆಗೂ ಹೋಗ್ತದೆ ಅದು ಅಂತ. ನಿಮ್ಮ ಅಪ್ಪ ಅಮ್ಮಂದರು ಅಲ್ಲಿದ್ದಾರೆ, ಅಣ್ಣ ತಮ್ಮಂದರು ಊರಲ್ಲಿದ್ದಾರೆ, ಅಲ್ಲಿಗೆ ಹೋಗೋ ಹಾಗಿದೆ. ಹಾಗಾಗಿ ಒಂದು ರೀತಿಯ ಪ್ರಾತಿನಿಧ್ಯ ಬೆಂಗಳೂರು ಅಂದರೆ, ಎಲ್ಲ ಊರು ಇಲ್ಲಿದೆ ಅಂತ. ಈ ಕಥೆ ನೀವು ಇನ್ನೂ ಗಂಭೀರವಾಗಿ ತೊಗೋಬೇಕು ಈ ಉದಾಹರಣೆನ. ಹಾಗಾಗಿ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಪ್ರದಕ್ಷಿಣೆ ಮಾಡಿದ್ರು ಪರವಾಗಿಲ್ಲ, ಅವರು ಹೊಟ್ಟೆ ತಂಪಾಗಿಡಬೇಕು, ಹೃದಯ ತಂಪಾಗಿಡಬೇಕು. ನೀವು ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀರಿ ಕೆಲವರು ಬೆಂಗಳೂರಿಗೆ ಬರಬೇಕಾದ್ರೆ, ಅವ್ರ ಕಥೆ ಏನಾಯಿತು ಊರಲ್ಲಿ ಅನ್ನೋದನ್ನು ಗಮನಿಸ್ಕೋಬೇಕು. ಸಾಧ್ಯ ಆದರೆ ಅವ್ರನ್ನ ಕರೆಸ್ಕೋಬೇಕು ಇಲ್ಲಿಗೆ. ಅದಕ್ಕಿಂತಲೂ ಹೆಚ್ಚಾಗಿ ಸಾಧ್ಯ ಆದರೆ ನೀವೇ ಅಲ್ಲಿಗೆ ಹೋಗಬೇಕು. ಹೀಗೆಲ್ಲ ಇದೆಯಲ್ಲ, ಮನೆಯಿಂದಲೇ ಕೆಲಸ ಮಾಡುವ ಅವಕಾಶ ಇದೆಯಲ್ಲ, ಅದೇನಾದ್ರು ಬಳಸ್ಕೊಂಡು ಏನಾದ್ರು ಪ್ರಯತ್ನ ಮಾಡಿ ಊರ ಕಡೆಯೂ ಅಲ್ಲಿಯೂ ಕೂಡ ನಿಮ್ಮ ಪ್ರಾತಿನಿಧ್ಯ ಬೇಕು ಊರಿನಲ್ಲಿಯೂ ಕೂಡ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಅಂತೂ
ಮಂಡಲೋತ್ಸವಕ್ಕೆ ಒಂದು ಮೆರುಗು ಬಂತು, ಒಂದು ವೈಭವ ಬಂತು. ಹಾಗಾಗಿ ಭಾರಿ ಸಂತೋಷವಿದ್ದಾರೆ ನಮ್ಮ ಮಂಡಲದ ಕಾರ್ಯಕರ್ತರು. ನೀವೆಲ್ಲರೂ ಈ ಒಂದು ಗುರುಕೃಪಾ ಮಂಡಲದ ಒಳಗೆ ಇರಬೇಕು. ನೀವೆಲ್ಲರೂ ರಾಮಾನುಗ್ರಹದ ಮಂಡಲದ ಒಳಗೆ ಇರಬೇಕು. ಅದ್ರ ಹೊರಗೆ ನೀವು ಯಾರೂ ಕೂಡ ಹೋಗಬಾರ್ದು, ಹತ್ತಿರದಲ್ಲಿ ಇರಬೇಕು ನೀವು ಎಂಬುದನ್ನು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ. ಸಂಘಟನೆ ಬೇಕು. ಯಾಕೆ ಬೇಕು ಅಂದರೆ ಹೀಗೆ ನಾವೆಲ್ಲ ಒಂದಾಗಿರ್ಬೇಕಲ್ಲ, ಒಂದು ದಿವಸ ನಾವೆಲ್ಲ ಒಟ್ಟಿಗೆ ಊಟ ಮಾಡಬೇಕಲ್ಲ. ದೊಡ್ಡವರು ಸಣ್ಣವರು ಬುದ್ಧಿವಂತರು ಅಂತಹ ಬುದ್ಧಿವಂತರೇನಲ್ಲ, ತುಂಬ ಸ್ಫುರದ ರೂಪಿಗಳು, ಸಾಮಾನ್ಯ ರೂಪ ಇರುವಂಥವ್ರು ಎಲ್ಲ ಒಟ್ಟಿಗೆ ಸೇರಬೇಕಲ್ಲ. ಇಲ್ಲಿದ್ರೆ ನಮ್ಮ ಅಂತಸ್ತು ಅಡ್ಡ ಬರ್ತದೆ. ಬೇರೆ ಕಡೆ ಕೆಲವು ಕಡೆ ನೀವು ಹೋಗಬೇಕು ಅಂದರೆ ಇಂತಹ ಕಾರಲ್ಲಿ ಹೋದರೆ ಮಾತ್ರನೇ ಪ್ರವೇಶ ಇದೆ ಅಲ್ಲಿ, ಅಂಥ ಸ್ಥಳಗಳಿರ್ತವೆ. ಇಲ್ಲಿ ಹಾಗೇನಿಲ್ಲ. ನೀವು ಬೇಕಾದರೆ ದೊಡ್ಡ ವಾಹನದಲ್ಲಿ ಬನ್ನಿ, ಚಿಕ್ಕ ವಾಹನದಲ್ಲಿ ಬನ್ನಿ, ನಡ್ಕೊಂಡು ಬನ್ನಿ, ಬೇಕಾದರೆ ಏನು ತೊಂದರೆ ಇಲ್ಲ, ಒಟ್ಟಿಗೆ ಕೂತ್ಕೋಬೋದು ಎಲ್ಲರೂ ಕೂಡ ಇಲ್ಲಿ ಅಂತ. ಇದಕ್ಕೊಂದು ಅವಕಾಶ ಬೇಕು. ನಮ್ಮೆಲ್ಲರ ಮನಸ್ಸು ಕಲೆತು ಒಂದು ಸಮುದ್ರ ಆಗೋದಕ್ಕೆ, ಮಾನಸ ಸರೋವರಗಳು ಕಲೆತು ಸಮುದ್ರ ಆಗೋದಕ್ಕೆ ಒಂದು ಅವಕಾಶ ಬೇಕು. ಅದಕ್ಕೆ ಸಂಘಟನೆ ತುಂಬ ಮುಖ್ಯ ಪಾತ್ರವನ್ನು ವಹಿಸುವಂಥದ್ದು. ಸಮಯ ಸಂದರ್ಭಗಳಲ್ಲಿ ಅದು ಮಾಡುವ ಉಪಕಾರ ಇದೆಯಲ್ಲ ಅಷ್ಟಿಷ್ಟಲ್ಲ ಅಂತ. ಈ ನಮ್ಮ ಬಂಧು ಬಾಂಧವರ ಬಳಗ ವಿಸ್ತಾರ ಆಗ್ತದೆ ಅಂತ. ನಾವು ಬಾವಿ ಕಪ್ಪೆಗಳಾಗಿದ್ದವರು ಸಮುದ್ರವನ್ನು ಕಾಣ್ತೇವೆ ನಾವು ಸಂಘಟನೆ ಮೂಲಕವಾಗಿ. ಹಾಗಾಗಿ ಸಂಘಟನೆಗೆ ನೀವೆಲ್ಲರೂ ಮಹತ್ವ ಕೊಡಬೇಕು. ಹಾಗೆ ನಮ್ಮ ಸಂಘಟನೆಯಲ್ಲಿ ಯಾರು ಹೋರಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರುಗಳು, ಅವರು ವಿಶೇಷ ಪ್ರಯತ್ನ ಹಾಕಬೇಕು. ಸಮಾಜವನ್ನು ಒಂದುಗೂಡಿಸಿ ಇಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಶ್ರೀಪಾದಿಗಳೇ ಮಾತಾಡ್ತಾ ಹೇಳಿದ್ರು, ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ವೃದ್ಧಿ ಆಗ್ತಾ ಇದೆ, ನಮ್ಮ ಸದಸ್ಯರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ತುಂಬ ಸಂತೋಷ ಆಯಿತು. ಅದಕ್ಕೆ ಎರಡು ಅರ್ಥ. ಅದಕ್ಕೆ ಒಂದು ಅರ್ಥ ಏನಂದರೆ ಹಳ್ಳಿಯಿಂದ ಬೆಂಗಳೂರಿಗೆ ಬರೋರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಇನ್ನೊಂದು ಅರ್ಥ, ಒಳ್ಳೆ ಅರ್ಥ. ಇನ್ನೊಂದು ಅರ್ಥ ಅದೇನೆಂದರೆ ಇಲ್ಲಿರೋರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಇರೋರು ಹೆಚ್ಚೆಚ್ಚು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅಂತ. ನಮ್ಮ ಅಪೇಕ್ಷೆ ನಿಮಗೆಲ್ಲ ಗೊತ್ತೇ ಇದೆ. ನಾವು ಅದನ್ನು ವಿಶ್ವ ಸಮ್ಮೇಳನದಲ್ಲಿ ಹೇಳಿದ್ದು, ಸಮಾಜದ ಸಂಖ್ಯೆ ವೃದ್ಧಿ ಆಗಬೇಕು. ಸಮಾಜ ದಿನದಿಂದ ದಿನಕ್ಕೆ ಪರೀಕ್ಷೀಣಾಗ್ತಾ ಇದೆ. ಹತ್ತಿದ್ದಲ್ಲಿ ಒಂದಿಲ್ಲ ಅನ್ನೋ ಸ್ಥಿತಿ ಇದೆ ಈಗ. ಸಮಾಜದ ಸಂಖ್ಯಾ ವೃದ್ಧಿ ಆಗಬೇಕು. ಇಂತಹದೊಂದು ಅಪರೂಪದ ಸಮಾಜ, ಒಳ್ಳೆ ಸಮಾಜ, ಸಂಸ್ಕೃತಿ, ಇದು ಗತವೈಭವ ಆಗ್ಬಿಡ್ಬಾರ್ದು. ನಾವೆಲ್ಲ ಡೈನೋಸಾರ್ಗಳ ಥರ ಆಗ್ಬಿಡ್ಬಾರ್ದು. ಉಳ್ಕೋಬೇಕು, ನಾವು ನಮ್ಮ ಪೀಳಿಗೆ ಬೆಳಿಬೇಕು ಅಂತ. ಹಾಗಾಗಿ ಅಂಥದ್ದೇನು ಡೈನೋಸಾರ್ಗಳು ನಷ್ಟ ಆಗಬೇಕಾದ್ರೆ ಎಂಥದ್ದೊಂದು ವಾತಾವರಣದ ಬದಲಾವಣೆ ಬಂದಿತ್ತು, ಬದುಕೋಕ್ಕಾಗದೇ ಇರೋವಂಥದ್ದು ಅಂಥದ್ದೇನಿಲ್ಲ ಇವತ್ತು. ಅಂಥ ಪರಿಸ್ಥಿತಿ ಏನೂ ಇಲ್ಲ. ಆದರೆ ವಾತಾವರಣ ಬದಲಾಗಿದೆ. ಯಾವ ಬದಲಾಗಿದೆ ಅಂದರೆ ನಾನು 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 ಆ ನಾನುವೇಗೋಸ್ಕರ ನಮಗೆ ಮಕ್ಕಳೂ ಬೇಡ ಅಂತ. ಆ ಕಾರಣಕ್ಕಾಗಿ, ಬೇರೆ ಕಾರಣಕ್ಕಾಗಿ ಅದರ ವಿಷಯ ಬೇರೆ. ಏನು ದೇಶೋದ್ಧಾರಕ್ಕೋಸ್ಕರವಾಗಿ ಮಕ್ಕಳು ಕಡಿಮೆ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ ಅಂದರೆ ಖಂಡಿತ ಇಲ್ಲ. ಯಾರೊಬ್ಬರು ಹಾಗೆ ಯೋಚನೆ ಮಾಡ್ತಾ ಇಲ್ಲ. ಯಾರೊಬ್ಬರು ಹಾಗೆ ಯೋಚನೆ ಅವರವರ ಸ್ವಾರ್ಥದ ಕಾರಣಕ್ಕೋಸ್ಕರ ಯೋಚನೆ ಮಾಡ್ತಾ ಇರುವಂಥದ್ದು ಇದು ಅಂತ. ಹಾಗಾಗಿ ಕುಲಗಳು, ಒಂದೊಂದು ವಂಶಗಳು ಅದು ನಾಶವಾಗದೆ ಉಳಿಬೇಕು, ಬೆಳಿಬೇಕು, ಸಮಾಜ ಉಳಿಬೇಕು, ಬೆಳಿಬೇಕು ಅನ್ನೋದನ್ನು ಒಂದು ಸಾರಿ ನೆನಪು ಮಾಡ್ಕೊಳ್ತೇವೆ ನಾವು. ನಿಮ್ಮೆಲ್ಲರ ಮನಸ್ಸಲ್ಲೂ ಬರಬೇಕು. ಮುಖ್ಯವಾಗಿ ನಮ್ಮ ಯುವ ಪೀಳಿಗೆ ಇದೆಯಲ್ಲ, ಅದರ ಮನಸ್ಸಲ್ಲಿ ಇದು ಬರಬೇಕು. ನೀವುಗಳು ನಮ್ಮ ಸಮಾಜ ಉಳಿಸೋದ್ರ ದೊಡ್ಡ ಪಾತ್ರ ವಹಿಸಬೇಕು. ನೀವು ಬಿಟ್ಟು ಹೋಗ್ತಾ ಇದ್ದೀರಿ, ಊರು ಬಿಟ್ಟು ಹೋಗ್ತಾ ಇದ್ದೀರಿ, ರಾಷ್ಟ್ರ ಬಿಟ್ಟು ಹೋಗ್ತಾ ಇದ್ದೀರಿ ಒಂದು ಕಡೆಯಿಂದ. ಮತ್ತು ನೀವುಗಳು ನಿಮ್ಮಲ್ಲಿ ಎಷ್ಟೋ ಜನರಿಗೆ ವಿವಾಹವೂ ಬೇಡ, ಮಕ್ಕಳು ಬೇಡ ಅನ್ನೋಂಥ ಮನಸ್ಥಿತಿಗಳಿದ್ದಾವೆ. ಒಂದು ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮ ಸಮಾಜದ ಕಡೆಗೂ ಗಮನ ಇರಬೇಕು ನಮಗೆ ಅನ್ನೋದನ್ನು ಇನ್ನೊಂದು ಸತ್ಯ ನಾವು ಇಲ್ಲಿ ನೆನಪು ಮಾಡ್ಕೊಳ್ತೇವೆ. ತತ್ವಭಾಗವತಂ ಇವತ್ತು ಲೋಕಾರ್ಪಣೆಗೊಂಡಿತು. ಅದ್ರ ಬಗ್ಗೆನೂ ಒಂದು ಎರಡು ಮಾತನ್ನು ಈ ಸಮಯದಲ್ಲಿ ಸುಮ್ಮನೆ ನೆನಪು ಮಾಡ್ಕೊಳ್ತೇವೆ. ಕೆಲವಾರು ವರ್ಷದ ಹಿಂದೆ, ಅದು ಯಾವ ಸಂವತ್ಸರ, ಇಸ್ವಿ ಎಲ್ಲ ನೆನಪಿಲ್ಲ ನಮಗೆ, ಅದು ನಮ್ಮ ಕಾಲ ನೆನಪಿರೋದಿಲ್ಲ ನಮಗೆ. ಯಾಕೆಂದರೆ ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ಗುರುಗಳು ಹೇಳಿದ್ದು ಕಾಲ ದೇಶಗಳನ್ನು ಮರಿಬೇಕು ಅಂತ. ಇದೆಲ್ಲ ಮರ್ತೋಗ್ತದೆ ನಮಗೆ. ಹಾಗಾಗಿ ಅದು ಯಾವುದಾದ್ರು ಇಸ್ವಿ ಆಗಿರಲಿ, ಇಲ್ಲೇ ಕೂತು ಮಾತಾಡಿದ್ದು ಅಷ್ಟಂತೂ ನಮಗೆ ಅದು ನೆನಪಿದೆ. ಅದು ಭಾಗವತ ಪ್ರವಚನ ಮಾಡಬೇಕು ಅಂತ ಶುರು ಮಾಡಿದ್ವು. ಎಷ್ಟು ದೂರವೂ ಹೋಗಲಿಲ್ಲ ಆ ಭಾಗವತ. ಅದ್ರ ಪೀಠಕ್ಕೆ ಆಗಲಿಲ್ಲ. ಭಾಗವತವನ್ನು ಪರೀಕ್ಷಿತ ಮಹಾರಾಜರಿಗೆ ಶುಕ್ರ ಹೇಳಿದ್ದು. ಆ ಕತೆ ಹೇಳೋಕ್ಕೆ ಶುರು ಮಾಡಿಕೊಂಡ್ವು. ಒಟ್ಟು ಅದರಲ್ಲಿ ಏನೇನು ಆಗಿ ಆ ಪೀಠಕ್ಕೆ ಅದರಲ್ಲೇ 2 ತಿಂಗಳು ಕಳೆದೋಯ್ತು. ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳು, ನಡೆದ ಮೇಂತಿರ ಚರಿತ್ರೆ ಆಗಿರ್ಬೋದು, ಇಂಥವರ ಕಥನಗಳು ಬಂದಾಗ ಅದರಲ್ಲಿ ಮುಳುಗಿ ಭಾಗವತದ ಪೀಠಿಕೆ ಮಾತ್ರ ಆಗುವಂತೆ ಆಯಿತು. ಅದು ನಮಗೆ
ಪಾಠ ಆಗಿದ್ದು ಹಾಗೆ. ರಾಮಭದ್ರಾಚಾರ್ಯರು ಅಂತಿದ್ರು ನಮ್ಮ ಆಚಾರ್ಯರು ಮೈಸೂರಿನಲ್ಲಿ. ಅವರು ದಿನಕರಿ ಅಂತ ಒಂದು ಗ್ರಂಥ ಪಾಠ ಮಾಡೋಕ್ಕೆ ಪ್ರಯತ್ನ ಮಾಡಿದರು ನಮಗೆ. 3 ವರ್ಷದಲ್ಲಿ 4-5 ಪುಟಗಳು ಮಾತ್ರ ಅದು. 3 ವರ್ಷದಲ್ಲಿ 4-5 ಪುಟಗಳು, ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, 4-5 ಪುಟಗಳು ಮಾತ್ರ ಅದು ಅಂತ. ಆದರೆ ಅವರು ಆ 4-5 ಪುಟಗಳ ಪಾಠ ಹೇಗಿತ್ತು ಅಂದರೆ, ದಿನಕರಿ ಮಾತ್ರ ಅಲ್ಲ, ಯಾವ ಗ್ರಂಥನೂ ತೆಗೆದು ಓದ್ಕೋಬೋದು ನಾವೇ ಅಂತ. ಪಾಠ ಬೇಡ ಬೇರೆ ಬೇರೆ ಗ್ರಂಥಗಳಿಗೆ ಅಂತ, ಯಾವ ಪುಸ್ತಕಕ್ಕೂ ಪಾಠ ಬೇಡ, ಯಾರಿಗೂ ಹೊಳಿದರೆ ವಿಷಯಗಳು ಹೊಳೆಯೋ ಹಾಗಿತ್ತು ಅವರು ಪಾಠ ಅಂತ. ನಾವು ಅದನ್ನು ನೆನಪಾಡ್ಕೊಳ್ತಾ ಇದ್ವಿ. ನಮ್ಮ ಮಧ್ಯೆ ಇಲ್ಲ ಅವರು ಇವತ್ತು. ಇದ್ದಿದ್ರೆ ಅದೊಂದು ಅಕ್ಷಯ ನಿಧಿ ಅದು ಅಂತ. ಅವರು ಜೀವನದ ಪಾಠ ಮಾಡ್ತಾಯಿದ್ರು, ಶಾಸ್ತ್ರದ ಪಾಠ ಮಾಡ್ತಾ ಇರಲಿಲ್ಲ, ಪುಸ್ತಕದ ಪಾಠ ಮಾಡ್ತಾ ಇರಲಿಲ್ಲ, ಬದುಕಿನ ಪಾಠಗಳನ್ನು ಮಾಡ್ತಾಯಿದ್ರು ಅವರು. ಮನುಷ್ಯ ಯಾಕೆ ಬದುಕಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಅವರು ತಿಳಿಸಿ ಹೇಳ್ತಾಯಿದ್ರು. ಹಾಗಾಗಿ ನಾವೇನಾದರೂ ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಿದ್ದಿದ್ರೆ ಅಥವಾ ನಮ್ಮ ಕೈಯಿಂದ ಆಗಿದ್ದಿದ್ರೆ ಅದರಲ್ಲಿ ಅವರುಗಳ ಪಾತ್ರ ಮುಖ್ಯವಾಗಿ ಇರೋವಂಥದ್ದು. ಅದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಹಾಗೆ ಈ ತತ್ವಭಾಗವತಂ ಪ್ರವಚನ ಚಾತುರ್ಮಾಸದ ಉದ್ದಕ್ಕೂ ನಡೆದ ಮೇಲೆ ಈ ನಮ್ಮ ಕೆಲವು ಕಾರ್ಯಕರ್ತರಿಗೊಂದು ಅದು ಬರೆದಿಡ್ತಾ ಇದ್ರು. ಈಗೆಲ್ಲ ಬರೆದಿಡೋ ಪ್ರಯತ್ನಗಳು ಒಂದಷ್ಟು ನಡೆದಿದೆ. ಪ್ರವಚನವನ್ನು ಅಕ್ಷರದ ರೂಪಕ್ಕೆ ತರುವಂಥದ್ದು ಅಂತ ಒಂದು ಪ್ರಯತ್ನ ನಡೆದಿದೆ. ಆ ಪ್ರವಚನವನ್ನು ಅಕ್ಷರದ ರೂಪಕ್ಕೆ ತರೋದೇ ಭಾಳ ಕಷ್ಟದ ಕೆಲಸ. ಯಾಕೆಂದರೆ ಕೇಳಿ ನಿಲ್ಲಿಸಿ, ಕೇಳಿ ಬರೆದು ನಿಲ್ಲಿಸಿ, ಕೇಳಿ ತಪ್ಪು ತಿದ್ದಿ, ಅದು ತುಂಬ ಸಹನೆ ಬೇಕು ಅದಕ್ಕೆ. ಅದೇ ಕಷ್ಟದ ಕೆಲಸ. ಅದನ್ನು ಗ್ರಂಥರೂಪಕ್ಕೆ ತರಬೇಕಾದ್ರೆ ತುಂಬ ಕೆಲಸ ಇದೆ ಅದಕ್ಕೆ. ನಾವು ಪ್ರವಚನ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಇದೆ. ವಿಷ್ಣು ಭಟ್ರು 100ಕ್ಕೆ 100 ಹೇಳ್ತೇವೆ ನಿಮಗೆ. ಈ ತತ್ವಭಾಗವತನ ಪ್ರವಚನದಕ್ಕೆ ನಮಗೇನು ಸಮಯ ಶ್ರಮ ತಗಲಿದೆಯೋ ಅದರ ಎಷ್ಟೆಷ್ಟು ಪಾಲು ಹೆಚ್ಚು ಸಮಯ ಶ್ರಮ ವಿಷ್ಣು ಭಟ್ರಿಗೆ ತಗಲಿದೆ. ಅದಕ್ಕಿಂತ ಮೊದಲು ಬರೆದವರಿಗೂ ಕೂಡ ಸಾಕಷ್ಟು ಅವ್ರದ್ದು ಶ್ರಮ ಇದೆ. ನಾವು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನೆನಪು ಮಾಡ್ಕೊಳ್ಳೇಬೇಕು ಅದನ್ನು. ಆದರೆ ವಿಷ್ಣು ಭಟ್ರು ಹಾಗೆ ಹೇಳಿದ ಹಾಗೆ ಮಾತಾಡಬೇಕಾದ ಶೈಲಿ ಒಂದು ಬೇರೆ ಇರ್ತದೆ. ಅದನ್ನು ಬರಹಕ್ಕೆ ತರೋಕ್ಕೆ ತುಂಬ ಕಷ್ಟ ಇರ್ತದೆ ಅಂತ. ಯಾಕೆಂದರೆ ಯಾರೋ ಮಾತಾಡಿದ್ರೆ ವಿಷಯ ಬೇರೆ, ಅವರಿಗೆ ಅವರು ಗುರುಗಳು ಮಾತಾಡಿರೋವಂಥದ್ದು. ಅದಕ್ಕೊಂದು ಶಿಷ್ಯವರ್ಗ ಸಮಾಜ ಇದೆ. ಒಂಚೂರು ಆಚೀಚೆ ಆದರೂ ಕೂಡ ಹುಬ್ಬುಗಳು ಏರ್ತವೆ ಅಂಥ ಸಂದರ್ಭ ಇದೆ. ಹುಬ್ಬುಗಳು ಏರ್ತವೆ, ಹುಬ್ಬುಗಳು ಗಂಟಿಕ್ತವೆ, ಆಮೇಲೆ ಇಂಥದ್ದೆಲ್ಲ ಇದೆ. ಹೀಗಿರುವಾಗ ವಿಷ್ಣು ಭಟ್ರು ನಿಜವಾಗಿ ಒಂದು ದೊಡ್ಡ ಸಾಹಸ ಕಾರ್ಯವನ್ನು ಮಾಡಿದರು. ಅವರು ಇಷ್ಟನ್ನು ಮತ್ತೆ ಮತ್ತೆ ಅದನ್ನು ಅನುಸಂಧಾನ ಮಾಡಿ ಅದನ್ನು ಸಾಹಿತ್ಯದ ರೂಪಕ್ಕೆ, ಬರವಣಿಗೆ ರೂಪಕ್ಕೆ ತರಬೇಕಾದ್ರೆ ತುಂಬ ಶ್ರಮವನ್ನು ಅವರು ವಹಿಸಿದ್ದಾರೆ. ನಮ್ಗೆ ಅದೇ ಚಿಂತೆ ಇತ್ತು, ಇದು ಸಾಧ್ಯವಾ ಅಂತ, ಇದು ಹೇಗೆ ಸಾಧ್ಯ ಇದು ಅಂತ. ಆದರೆ ಅವರದನ್ನು ಸಾಧ್ಯ ಮಾಡಿದ್ದಾರೆ. ಮಾಡಿ ಸಾಮಾನ್ಯವಾಗಿ ಇಷ್ಟು ಶ್ರಮ ಆದಮೇಲೆ ದೊಡ್ಡ ನಮಸ್ಕಾರ ಮಾಡಿ ಆ ಕಡೆ ಹೊರಡೋ ಸಂದರ್ಭಗಳಿರ್ತವೆ. ಅಂತೂ ಮುಟ್ಟಿದ್ದಕ್ಕೆ ಅದು ಕೆಲಸ ಆಯಿತು ಅಂತ, ಶರಣು ಅಂಥೇಳಿ ಮೆಲ್ಲ ಆ ಕಡೆ ಹೋಗುವಂಥ ಪ್ರಮೇಯಗಳಿರ್ತವೆ. ಆದರೆ ವಿಷ್ಣು ಭಟ್ರಿಗೆ ನೋಡಿ ಅದು ಎಂಥದ್ದಂದರೆ, ಅವರು ನಮಸ್ಕಾರ ಮಾಡಿ ಮುಂದೆ ಯಾವ ಅವಕಾಶ ಅಂತ ಕೇಳ್ತಾ ಇದ್ದಾರೆ. ಅವರು ಬಲ್ಲವನೇ ಬಲ್ಲ ಬೆಲ್ಲದ ಸವಿಯನು ಅಂತ ಹೇಳಿದ ಹಾಗೆ ಅದು ಅಂತ. ಇಂಥದ್ದನ್ನು ಅದಕ್ಕೋಸ್ಕರ ತಪಸ್ಸೆ ಮಾಡಬೇಕಾಗ್ತದೆ. ಮಾಡಿದಾಗ ಆ ರುಚಿ ಹತ್ತಿದರೆ ಮತ್ತೆ ಮತ್ತೆ ನಮಗದು ಆ ಶ್ರಮ ಅಂತಲೇ ಅನಿಸೋದಿಲ್ಲ ಅಂತ. ವಿಷ್ಣು ಭಟ್ರು ಸಹಜವಾಗೇ ಸಾಹಿತ್ಯ ಆಸಕ್ತರು ಸ್ವಾಭಾವಿಕವಾಗಿ. ಆದರೆ ಈ ಒಂದು ಕಠಿಣ ಪರಿಶ್ರಮದ ಕೆಲಸವನ್ನು ಅವರು ಇಷ್ಟಪಟ್ಟು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಅವರೇ ಹೇಳಿದ್ರು, ಕಳೆದ ಸಾರಿ ಅವ್ರಿಗೆ ಮೊದಲು ಈ ಕೆಲಸ ಕೊಟ್ಟಾಗ ಅವರು 3-4 ಸತಿ ಇದಾಗ್ತದ, ಕಷ್ಟ ಸಾಧ್ಯ, ಹೇಗೆ ಅಂತೆಲ್ಲ ಕೇಳಿದ್ದೆ ಅಂತ. ಈ ಬಾರಿ ನಮ್ಗೆ ಆ ಶ್ರಮ ಎಲ್ಲ ಏನೂ ಇಲ್ಲ. ಈ ಬಾರಿ ನೇರವಾಗಿ ಅವರೇ ಕೇಳ್ತಾ ಇದ್ದಾರೆ ಮುಂದೆ ಅಂತ. ಹಾಗಾಗಿ ಮುಂದೆ ಇದೇ ತಂಡ, ತತ್ವಭಾಗವತಂ ತಂಡ ಒಂದು ಸೂಚನೆ ಕೊಟ್ಟಿದ್ದೇವೆ ಯಾವುದಾಗ್ಬೋದು ಅಂತ. ಇನ್ನಷ್ಟು ಆಲೋಚನೆ ಮಾಡಿ ಅವ್ರಿಗೆ ಅಂತಿಮ ಮಾಡಿ ಅದು ಹೇಳ್ತೇವೆ. ಅದನ್ನು ಕಾರ್ಯವನ್ನು ಅವರು ಮುಂದುವರಿಸಲಿ. ಈ ಅಕ್ಷರ ಶಬ್ದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ. ಕ್ಷರ ಅಂದರೆ ನಾಶ ಉಳ್ಳದ್ದು, ಅಕ್ಷರ ಅಂದರೆ ನಾಶವಿಲ್ಲದ್ದು. ಕ್ಷರ ಎಂದರೆ ನಾಶ ಉಳ್ಳದ್ದು, ಕ್ಷರತೀತಿ. ಅಕ್ಷರ ಎಂದರೆ ನಾಶವಿಲ್ಲದ್ದು. ಈಗ ಮಾತಾಡುವಾಗ ಅದು ಹೋಗ್ತದೆ ಗಾಳಿಯಲ್ಲಿ, ಮುಂದಿನ ಕ್ಷಣಕ್ಕೆ ಅದಿಲ್ಲ. ಅಕ್ಷರಗಳು ಉಚ್ಚಾರ ಆಗ್ತಾ ಇರ್ತವಲ್ಲ, ಮುಂದಿನ ಕ್ಷಣಕ್ಕೆ ಅದಿಲ್ಲ. ಇವತ್ತು ಧ್ವನಿ ಮುದ್ರಣ ಮತ್ತೊಂದು ಎಲ್ಲ ಬಂದಿದೆ. ಈಗ ಬಂದರೂ ಏನು ಅದಕ್ಕೆ ಅದರ ತುಂಬ ದೀರ್ಘ ಅಸ್ತಿತ್ವವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೇನು ಅಂತ. ಆದರೆ ಈ ಲಿಪಿ ಇದೆಯಲ್ಲ, ಇದು ತುಂಬ ಕಾಲ ಉಳಿಯುವಂತೆ ಮಾಡ್ತದೆ. ರಾಮಾಯಣ ಯಾವ ಕಾಲದ್ದು,
ತ್ರೇತಾಯುಗದ ರಾಮಾಯಣ ಇವತ್ತು ನಮ್ಮ ಮಧ್ಯದಲ್ಲಿ ಇದೆ ಅಂದರೆ ಅದಕ್ಕೆ ಈ ಲಿಪಿ ಕಾರಣ ಮುಖ್ಯ. ಅದನ್ನು ಅಕ್ಷರ ಅಂತ ಕರೆಯೋದು ತುಂಬ ಒಂದು ಒಳ್ಳೆ ಅರ್ಥ ಇದೆ, ಔಚಿತ್ಯ ಇದೆ ಅಂತ. 100 ಕಾಲ ಉಳಿಸ್ತದೆ, ಅದು ನಾಶ ಬರದಂತೆ ಈ ಸದ್ವಿಚಾರಗಳಿಗೆ. ಆ ಪ್ರಯತ್ನಕ್ಕೆ ನಮ್ಮ ಮನಸಾರೆ ಮಾಡುವಂಥ ಆಶೀರ್ವಾದಗಳಿದ್ದಾವೆ. ಹಾಗಾಗಿ ಈ ಧ್ವನಿಯನ್ನು ಅಕ್ಷರಕ್ಕೆ ತರುವ ತಂಡ, ಆಮೇಲೆ ಈ ಪ್ರವಚನವನ್ನು ಲೇಖನ ರೂಪಕ್ಕೆ ತರತಕ್ಕಂಥ ನಮ್ಮ ಏಕವ್ಯಕ್ತಿ ತಂಡ, ಪದಕಲ್ಲಿ ವಿಷ್ಣು ಭಟ್ರು, ಇವರುಗಳು ಈ ಸೇವಾ ಕಾರ್ಯವನ್ನು ಮುಂದುವರಿಸ್ತಾ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಡ್ಕೊಳ್ತೇವೆ. ತುಂಬ ಹೊತ್ತು ಮಾತನಾಡೋ ಯೋಚನೆ ಇಲ್ಲ. ಬೆಂಗಳೂರಿನಲ್ಲಿ ಬೇಗ ಊಟ ಮಾಡ್ತೀರಿ ಅಂತ ಅಂದ್ಕೊಳ್ತೇವೆ ನಾವು, ಅಂದ್ಕೊಳ್ತೇವೆ. ಹಾಗೆ ಇನ್ನೇನೋ ಗೊತ್ತಿಲ್ಲ, ಮಾಡಿದರೂ ತುಂಬ ಸಂತೋಷ. ಮಾಡಬೇಕು ಬೇಗ ಊಟವನ್ನು. ಬೆಂಗಳೂರಲ್ಲಿ ಚಾತುರ್ಮಾಸ್ಯ ಅಂತಾಗಿತ್ತು, ಅದ್ರ ಬಗ್ಗೆ ಒಂದು ಮಾತಾಡಿ ಇದನ್ನು ನಾವು ಪೂರ್ಣ ಮಾಡ್ತೇವೆ. ಅದ್ರ ಬಗ್ಗೆ ಒಂದು ಚಿಕ್ಕ ವಿವರಣೆ ಕೊಡಬೇಕು ನಾವು. ಯಾಕೆಂದರೆ ಬೆಂಗಳೂರಲ್ಲಿ ಎಷ್ಟೋ ಜನ ಮಾತಾಡ್ಕೋತಾ ಇರ್ಬೋದು ಅಂತ. ಚಾತುರ್ಮಾಸ್ಯ ಬೆಂಗಳೂರಲ್ಲಿ ಅಂತ ಆಗಿತ್ತು, ಅದು ಯಾರು ಏನು ರಾಜಕೀಯ ಮಾಡಿದ್ರು, ಅದು ಏನು ಮೋಡಿ ಮಾಡಿದ್ರು, ಮತ್ತೆ ಅದು ಅಶೋಕಿಗೆ ಹೋಯಿತು ಅಂತ ಕೆಲವರಾದ್ರೂ ಮಾತಾಡ್ಕೊಂಡಿರ್ತಾರೆ ಇಲ್ಲಿ. ಹಾಗಾಗಿ ನಮಗೆ 4 ಅಕ್ಷರ ಆ ವಿಷಯದಲ್ಲಿ ಹೇಳಲೇಬೇಕು ಅಂತ ಅಂದ್ಕೊಡ್ತೇನೆ. ಮತ್ತು ಒಳ್ಳೆ ಕಾರಣಗಳಿವೆ. ಮೊದಲನೇದಾಗಿ, ನೀವು ಯಾರ ಮೇಲೂ ಬೇಜಾರು ಮಾಡ್ಕೋಬೇಕಾದ್ದೀರ. ಯಾಕೆಂದರೆ ಯಾರೂ ಇಲ್ಲಿ ಕಡ್ಡಿ ಆಡಿಸಿಲ್ಲ, ಹಳ್ಳಿ ಶಬ್ದ, ಯಾರ್ದು ಪಾತ್ರ ಇಲ್ಲ ಇಲ್ಲಿ. ಯಾಕೆಂದರೆ ಒಂದು ಸಾರಿ ಜಿಜ್ಞಾಸೆ ಇತ್ತು, ಅಲ್ಲೋ ಇಲ್ಲೋ ಅಂತ, ಆಮೇಲೆ ಇಲ್ಲ ಆಗ್ಬೋದು ಅಂತ ನಾವೇ ಹೇಳಿದ್ವು. ಆಮೇಲೆ ಪುನಃ ಅನುಮಾನ ಇತ್ತು. ಯುದ್ಧ ಪ್ರಾರಂಭ ಆಯ್ತಲ್ಲ ಇಲ್ಲಿ, ಯುದ್ಧದ ವಾತಾವರಣದಲ್ಲಿ ರಾಮದೇವರನ್ನು ಹೆಚ್ಚು ಸುರಕ್ಷಿತವಾದ ಸ್ಥಳದಲ್ಲಿ ಇಟ್ಕೋಬೇಕಾಗ್ತದೆ ನಾವು ಆ ಸಮಯದಲ್ಲಿ. ಹಾಗಾಗಿ ಬೆಂಗಳೂರಲ್ಲಿ ಮಾಡಬೇಕು ಬೇಡ ಅನ್ನೋ ಜಿಜ್ಞಾಸೆ ಯಾವಾಗಿತ್ತು. ಯುದ್ಧವೂ ತೊಗೊಂಡೋಯ್ತು. ಆಮೇಲೆ ಮತ್ತೆ ಬೆಂಗಳೂರು ನಿಶ್ಚಯ ಆಗಬೇಕಾಗಿತ್ತು. ಆ ಸಮಯದಲ್ಲಿ ನಮಗೊಂದು ಯೋಚನೆ ಬಂತು, ನಮಗೆ ಸ್ವಂತ ಯೋಚನೆ ಬಂದಿದ್ದು, ಯಾರ್ಯಾರ ಪಾತ್ರವೇ ಇಲ್ಲ ಇದರಲ್ಲಿ. ಏನು ಆಲೋಚನೆ ಬಂತು ಅಂದರೆ, ಒಂದು ವೇಳೆ ಚಾತುರ್ಮಾಸ್ಯಲ್ಲಿ ಕೊಟ್ಟರೆ ಬೆಂಗಳೂರಿಗೆ ಏನು ಲಾಭ ಆಗ್ತದೆ ಅಂತ ಯೋಚನೆ ಮಾಡ್ತಾಯಿದ್ವಿ. 60 ದಿವಸ ನಾವಿಲ್ಲಿ ಇರ್ತೇವೆ, ಹೌದು. ಆದರೆ ರಜಾ ದಿನಗಳು ಎಷ್ಟು ಅಲ್ಲಿ ಅಂದರೆ, 60 ದಿವಸದಲ್ಲಿ ಒಂದು 8-10 ದಿನ ರಜಾ ದಿನ ಸಿಗ್ಬೋದು ನಿಮಗೆ. ಅಥವಾ ಶನಿವಾರ ಸೇರಿಸಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಶನಿವಾರ, ಭಾನುವಾರ, ಆಗಸ್ಟ್ 15, ಆಮೇಲೆ ಕೃಷ್ಣಾಷ್ಟಮಿ, ಇದೆಲ್ಲ ಸೇರಿದರೆ ಒಂದು 10-20 ದಿನಗಳು ಸಿಗ್ಬೋದು ರಜಾ ದಿನಗಳು ಅಂತ. ಉಳಿದ ದಿನಗಳೆಲ್ಲ ವಾರದ ನಡುವಿನ ದಿನಗಳು. ನಿಮಗೆ ಭಾರಿ ಒಂದು ಅಂದರೆ ಜೀವನದಲ್ಲಿ ಬಹಳ ಕೆಟ್ಟ ಕಾಲ ಅಂದರೆ ಯಾವುದು ಅಂದರೆ ವಾರದ ಮಧ್ಯದ ದಿನಗಳೇ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ವೀಕ್ ಡೇಸ್ ಅಂತ ಒಳ್ಳೆ ಕಾರಣಕ್ಕೆ ಕರೆದಿದ್ದಾರೆ. ಅಲ್ಲ, ವೀಕ್ ಡೇಸ್ ಅವೆಲ್ಲ. ನಮ್ಮ ಪಾಲಿಗೆ ಅದು ವೀಕ್ ಡೇಸ್ ಅಂದರೆ ಅಷ್ಟು ಬೇಜಾರಾಗೋಂಥ ದಿನಗಳದು ಅಂತ. ಮನಸ್ಸು ವೀಕ್ ಆಗಿಬಿಡ್ತಿದೆ ಆ ಸಮಯದಲ್ಲಿ. ಅದೇ ವೀಕ್ ಎಂಡ್ ಆಗೋ ಸಂದರ್ಭ ಬಂದುಬಿಟ್ರೆ, ಅದು ಶನಿವಾರ ಭಾನುವಾರ ಬಂದುಬಿಟ್ರೆ ಅದು ಏನು ಸುಮುಹೂರ್ತ ಅದು ಅಂತ. ಹಾಗಾಗಿ ಬೆಂಗಳೂರಲ್ಲಿ ಮುಹೂರ್ತಕ್ಕೆ ಇಡಬೇಕಾದ್ರೆ ಹಾಗೆ ಭಟ್ರೆ ಭಾನುವಾರ ಒಂದು ಒಳ್ಳೆ ಮುಹೂರ್ತ ಹೇಳಿರಿ ಅಂತ. ಅಂದರೆ ಭಟ್ರಿಗೆ ಒಂದು ವಿಷಯ ಅಲ್ಲೇ ಮುಗಿದೋಯ್ತು, ಭಾನುವಾರ ಬರಬೇಕು ಅಂತ ಒಂದು ಇಟ್ಟು ಆಮೇಲೆ ಮುಂದಕ್ಕೆ ಮುಹೂರ್ತ ಹೇಳಿ ಅಂತ. ಹಾಗಿರ್ತದಲ್ಲ ಇಲ್ಲಿ ಅಂತ. ಸಂದರ್ಭವು ಹಾಗೆ ಪಾಪ, ಅದೇನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲಸಕ್ಕೆ ಹೋಗಬೇಕು, ಎಲ್ಲಿಂದ ಎಲ್ಲಿಗೂ ಹೋಗಬೇಕು, ಅಲ್ಲಿಂದ ಇಲ್ಲಿಗೆ ಬಂದು ಹೋಗಬೇಕು. ನಿಮ್ಮ ಮಧ್ಯೆ ಇದು ವಾಹನ ದಟ್ಟಣೆಯ ಭೂತ, ಅದು ಕಾಯ್ತಾ ಇರ್ತದೆ. ಅದು ಎಲ್ಲಿ ಹೋದರೂ ಅಡ್ಡ ಬರ್ತದೆ, ಅದು ಎಲ್ಲಿ ಹೋದರೂ ಅಡ್ಡ ಬರ್ತದೆ. ಎಲ್ಲರಿಗೂ ಅದು ಏನು ಕೆಲಸವೋ ಗೊತ್ತಿಲ್ಲ, ಎಲ್ಲರೂ ವಾಹನ ತೊಗೊಂಡು ರಸ್ತೆ ಇಳಿದ್ಬಿಟ್ಟಿರ್ತಾರೆ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋದರೂ ಅಡ್ಡ 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 ತಡೆ. ಹೀಗಿರುವಾಗ ವಾರದ ದಿನಗಳಲ್ಲಿ ಮಠಕ್ಕೆ ಬಂದು ಹೋಗೋದಂದರೆ ನಿಜವಾಗಲೂ ತ್ಯಾಗನೇ ಮಾಡಬೇಕಾಗ್ತದೆ ಅವನು, ಹೆಚ್ಚು ಕಡಿಮೆ ಅಂತ. ಕಷ್ಟ ಇದೆ. ಹೋಗಲಿ, ರಜಾ ದಿವಸದಲ್ಲಿ ಬರೋಣ ಅಂದರೆ, ರಜಾ ದಿವಸದಲ್ಲಿ ನೀವು ಮಾತ್ರ ಬರೋದಲ್ಲ, ಎಲ್ಲ ಕಡೆಯಿಂದ ಬರ್ತಾರೆ. ಚಾತುರ್ಮಾಸ ಸಮಯದಲ್ಲಿ ಎಲ್ಲ ಕಡೆಯಿಂದ ಜನ ಬರ್ತಾರೆ. ನಿಮಗೆಷ್ಟು ಸಿಗ್ಬೋದು ಅಲ್ಲಿ ಅಂದರೆ, ಮತ್ತೆ ಯಥಾ ಪ್ರಕಾರ ನಿಮಗಲ್ಲಿ ದಾಯಾದಿಗಳಿರ್ತಾರೆ, ಪಾಲಂಚಿಕೊಳ್ತಾರೆ, ಅದರಲ್ಲಿ ಸೀಮಿತ ಸಿಗುವಂಥದ್ದು. ಚಾತುರ್ಮಾಸವೇ ಬೆಂಗಳೂರಿಗೆ ಕೊಟ್ಟಾದ ಮೇಲೆ ಮತ್ತೆ ಈ ವರ್ಷ ಹೆಚ್ಚು ಸಮಯ ಕೊಡೋ ಪ್ರಮೇಯ ಬರೋದಿಲ್ಲ ಅದರ ನಂತರ ಅಂತ. ಏನಾದಾಗಾಯಿತು ನಾವು ಯೋಚನೆ ಮಾಡಿದ್ವಿ. ಯಾಕೆಂದರೆ ಈ ಸಮಯ ಕೊಡೋದು ಭಾಳ ಮುಖ್ಯ. ನೀವು ಬೆಂಗಳೂರಿಗರಂತೂ ಗೊತ್ತು. ಈಗ ಅನೇಕ ನಿಮ್ಮಲ್ಲಿ ಈಗ ಮಹಿಳೆಯರು, ಮಕ್ಕಳು ಇದ್ದೀರಿ. ಗಂಡಂದ್ರ ಬಗ್ಗೆ ಮುಖ್ಯವಾದ ತಕರಾರು ಏನು ಅಂದರೆ ಮನೆಗೆ ಸಮಯ ಕೊಡೋದಿಲ್ಲ ಅಂತ. ಈ ಜಗಳ ಆಗಬೇಕಾದ್ರೆ ಬರೋ ಮುಖ್ಯ ವಿಷಯ, ಎಷ್ಟು ಸಮಯ ಕೊಟ್ಟರೆ ನೀವು ಅಂತ, ಇದೇ ಬರೋಂಥದ್ದು ಅಲ್ವಾ. ನಾವು ನಮ್ಗೆ ಅನ್ವಯ ಮಾಡಿಕೊಂಡು ಬೆಂಗಳೂರು ಶಿಷ್ಯರಿಗೆ ಕೇಳ್ಬೋದು, ಒಂದು ಎಷ್ಟು ಸಮಯ ಕೊಟ್ಟರಿ ನಮಗೆ ನೀವು ಅಂತ ಕೇಳ್ಬೋದು. ಅಂತ ಕೇಳದಿದ್ರು ಕೂಡ ನಾವೇ ನಮ್ಮಷ್ಟಕ್ಕೆ ಅದನ್ನ ಕಲ್ಪನೆ ಮಾಡಿಕೊಂಡು ನಿಮಗೆ ಜಾಸ್ತಿ ಸಮಯ ಕೊಡಬೇಕು, ಅದು ಸದುಪಯೋಗ ಆಗಬೇಕು. ಹಾಗಾಗಿ ಇನ್ನೊಂದು ಯೋಜನೆ ಮಾಡಿದ್ವಿ. ಆ ಯೋಜನೆ ಏನಂದರೆ, ಚಾತುರ್ಮಾಸ ಇಲ್ಲಿ ಮಾಡೋದಲ್ಲ,
ಚಾತುರ್ಮಾಸ್ಯವನ್ನು ಯಥಾ ಪ್ರಕಾರ ಅಶೋಕಿಯಲ್ಲಿ ಗೋಕರ್ಣದಲ್ಲೇ ಮಾಡೋದು. ಒಂದಷ್ಟು ಪಾಠಗಳನ್ನು ಮಾಡುವಂಥದ್ದಿದೆ ಮಕ್ಕಳಿಗೆ ಅಲ್ಲಿ. ಆ ಪಾಠಗಳನ್ನ ಆ ಸಮಯದಲ್ಲಿ ನಾವು ಮಾಡಿಕೊಡ್ತೇವೆ. ಚಾತುರ್ಮಾಸ್ಯದ ನಂತರ ಮೊದಲು ಬಂತು, ಈಗ ಬಂದಿದೆ. ಅದೇ ಉದ್ದೇಶಕ್ಕೋಸ್ಕರವಾಗಿ ಸಂಕಲ್ಪ ಮಾಡಿದ ಕೂಡಲೇ ಯೋಜನೆ ಪ್ರಾರಂಭ ಆಗಿದೆ. ಚಾತುರ್ಮಾಸ್ಯದ ಬಳಿಕ ತಿಂಗಳಲ್ಲಿ 2 ಬಾರಿ ಬೆಂಗಳೂರಿಗೆ ಬರೋಂಥದ್ದು ತಿಂಗಳಲ್ಲಿ. ಅದು 2 ಬಾರಿಯೂ ಶನಿವಾರ ಭಾನುವಾರವೇ ಆರಿಸಿ ಬರುವಂಥದ್ದು. ಈಗ ಉದಾಹರಣೆಗೆ 1ನೇ ಶನಿವಾರ ಭಾನುವಾರ, 3ನೇ ಶನಿವಾರ ಭಾನುವಾರ, ಅಥವಾ 2ನೇ ಶನಿವಾರ ಭಾನುವಾರ, 4ನೇ ಶನಿವಾರ ಭಾನುವಾರ, ಈ ಥರ ತಿಂಗಳಿಗೆ 2 ಸಾರಿ ಬರೋದು. ಈಗ ನೀವು ಶನಿವಾರ ಭಾನುವಾರ 4 ದಿವಸ ಆಯಿತು ಅಲ್ವಾ? ಶನಿವಾರ ಭಾನುವಾರ ಮಾತ್ರ ಅಂತ ಆಗೋದಿಲ್ಲ, ಹಿಂದಕ್ಕೊಂದು ದಿವಸ ಮುಂದಕ್ಕೊಂದು ದಿವಸ ಅಂತ ಹಾಗೆ ಆಗ್ತದೆ. ನಾವು ಬರಬೇಕಾದ್ರೆ ಹೋಗಬೇಕಾದ್ರೆ ಮತ್ತು ಇಲ್ಲಿ ಕೂಡಲೇ ಹಾಕಿ ಹೊರಡೋಕ್ಕಾಗೋದಿಲ್ಲ ಅಂತ. ಆಗ ಈಗ ಶನಿವಾರ ಭಾನುವಾರ ಸೋಮವಾರ ಅಂತಷ್ಟು ಇಟ್ಕೊಂಡ್ರು 6 ದಿವಸ ಆಯಿತು. 10 ತಿಂಗಳಿಗೆ 60 ದಿವಸ ಆಯಿತು. 10 ತಿಂಗಳಿಗೆ ಚಾತುರ್ಮಾಸ್ಯ ಬಿಟ್ಟು 10 ತಿಂಗಳಲ್ಲಿ 60 ದಿನಗಳೇ ಆದವು. ಅದು ಮತ್ತೊಂದು ಇನ್ನೊಂದು 2 ದಿವಸ ಜಾಸ್ತಿ ಆದರೆ 80 ದಿವಸ ಆಗ್ಬೋದು. 80-90 ದಿವಸ ಹಾಗೆ ಆಗ್ತದೆ ನಮ್ಮ ಪ್ರಕಾರ, ಸಂದೇಹ ಏನೂ ಇಲ್ಲ ಅಂತ. ಅಲ್ಲಿಗೆ ನೀವು ಚಾತುರ್ಮಾಸ್ಯ ಸಲುವಾಗಿ 1 ಸಾರಿ ಬಂದು 2 ತಿಂಗಳು ಕಳೆದು ಹೋಗೋದಕ್ಕಿಂತ 20 ಸಾರಿ ಬರೋ ಯೋಚನೆ ನಾವು ಮಾಡ್ತಾ ಇರೋಂಥದ್ದು. ಇಡೀ ವರ್ಷದಲ್ಲಿ 20 ಬಾರಿ ಬೆಂಗಳೂರಿಗೆ ಬರೋಂಥ ಯೋಚನೆ ಮಾಡ್ತಾ ಇರೋಂಥದ್ದು. ಈಗ ಹೇಳಿ ಯಾರು ರಾಜಕೀಯ ಮಾಡಿರ್ಬೋದಾ ಇಲ್ಲಿ ಅಂತ? ಇದರಲ್ಲಿ ಅವನು ಯಾರೇ ರಾಜಕೀಯ ಮಾಡಿದ್ರು ನಿಮ್ಮ ಪರವಾಗಿ ರಾಜಕೀಯ ಮಾಡಿರ್ತಾರೆ ಅವರು ಅಂತ, ನಿಮ್ಮ ವಿರುದ್ಧವಾಗಿ ಅಂತೂ ಅಲ್ಲ, ಖಂಡಿತವಾಗಿ. ಹಾಗಾಗಿ ನಿಜವಾಗಿಯೂ ಅವನು ಚೆನ್ನಾಗಿ ಆಳವಾಗಿ ಆಲೋಚನೆ ಮಾಡಿದಾಗ, ಹೀಗೆ ಮಾಡಿದಾಗ ಹೆಚ್ಚು ಬೆಂಗಳೂರಿಗರಿಗೆ ಅದು ಉಪಯೋಗ ಆಗ್ಬೋದು. ಮಠದ ಕಾರ್ಯನಿರ್ವಹಣೆ ದೃಷ್ಟಿಯಿಂದ ಕೂಡ ಅದು ಹೆಚ್ಚು ಉಪಯೋಗ ಆಗ್ತಿದೆ. ಇಡೀ ವರ್ಷದಲ್ಲಿ ಆಗಾಗ ನಡುವೆ ಬೆಂಗಳೂರಿಗೆ ಬಂದಾಗ ಮಠದ ಅನೇಕ ಕಾರ್ಯಗಳು ಕೈಗೂಡೋದು ಕೂಡ ಅದು ತುಂಬ ಸಹಾಯ ಆಗ್ತದೆ. ಹೀಗೊಂದು ಆಲೋಚನೆ ಮಾಡಿದ್ರಿಂದಾಗಿ ಚಾತುರ್ಮಾಸ್ಯ ಈ ಸತಿ ಬೆಂಗಳೂರಲ್ಲಿ ಆಗಲಿಲ್ಲ. ಆದರೆ ಚಾತುರ್ಮಾಸ್ಯದ ಅಕ್ಕ ಬೆಂಗಳೂರಲ್ಲಿ ಆಗ್ತದೆ ಅಂತ. ಚಾತುರ್ಮಾಸ್ಯ ಅಲ್ಲದಿದ್ದರೆ ಇನ್ನೂ ದೊಡ್ಡದು, ಅದಕ್ಕಿಂತ ಬೆಂಗಳೂರಲ್ಲಿ ಆಗುವಂಥ ವ್ಯವಸ್ಥೆ ಆಗ್ತದೆ ಅನ್ನೋ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು, ಇದರಲ್ಲಿ ಚೂರುಪಾರು ಹೆಚ್ಚು ಕಡಿಮೆ ಆದರೂ ಕೂಡ ಆಗುವ ಲಾಭ ದೊಡ್ಡದೇ ಅನ್ನೋದನ್ನು ಭಾವಿಸ್ತೇವೆ. ಹಾಗಾಗಿ ನಿಮಗೆ ಆಗಾಗ ನಾವು ಸಿಗ್ತಾ ಇರ್ತೇವೆ. ಆಗಾಗ ನಿಮಗೆ ಬೆಂಗಳೂರಿಗೆ ಸಂಸ್ಥಾನದ ಭೇಟಿ ಆಗ್ತಾ ಇರ್ತದೆ. ಮತ್ತು ನೀವು ಅದಕ್ಕೆ ಅರ್ಹರು ಎಲ್ಲ ರೀತಿಯಿಂದ. ಯಾಕೆಂದರೆ ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಸುಮ್ಮನೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಬಂದು ತುಂಬುವ ರೀತಿ ಇದೆಯಲ್ಲ, ಅದು ಹೃದಯವನ್ನು ತುಂಬುತ್ತದೆ, ಮನಸ್ಸನ್ನು ತುಂಬುತ್ತದೆ ಅಂತ. ಎಷ್ಟು ನೀವು ಭಾವಿಸ್ತೀರಿ ಮಠವನ್ನು, ಬಯಸ್ತೀರಿ ಗುರುವನ್ನು ಅನ್ನೋದು ಪ್ರತಿ ಸಾರಿ ಬಂದಾಗ ನಮಗೆ ಅನುಭವ ಆಗ್ತದೆ ಅಂತ. ಹಾಗಾಗಿ ನೀವು ಅರ್ಹರು ಅದಕ್ಕೆ ಅಂತ. ಇನ್ನು ಕೊನೆಯಲ್ಲಿ ಚಾತುರ್ಮಾಸ್ಯದ ಬಗ್ಗೆ, ಇವತ್ತು ಚಾತುರ್ಮಾಸ್ಯದ ಆಮಂತ್ರಣ ಪತ್ರಿಕೆ ಕೂಡ ಲೋಕಾರ್ಪಣೆ ಆಗಿದೆ. ಈ ಚಾತುರ್ಮಾಸ್ಯ ಎಲ್ಲಿ ಅನ್ನೋಕ್ಕಿಂತ ಏನು ಅನ್ನೋದನ್ನು ಯೋಚನೆ ಮಾಡೋಣ ಅಂತ. ಅದರ ಸೂತ್ರ ಏನು ಅನ್ನೋದನ್ನು ಒಂದು 5 ನಿಮಿಷ 10 ನಿಮಿಷ ಆಲೋಚನೆ ಮಾಡೋಣ. ನಿಮಗೆ ತುಂಬ ಪ್ರಸ್ತುತ, ಇಲ್ಲಿರೋರಿಗೆ ತುಂಬ ಪ್ರಸ್ತುತ ಅದೊಂದು. ಈ ಚಾತುರ್ಮಾಸ್ಯವನ್ನು ನಾವು ಸ್ವಭಾಷಾ ಚಾತುರ್ಮಾಸ್ಯ ಅಂತ ಕರಿತಾ ಇದ್ದೇವೆ. ಪ್ರತಿ ಚಾತುರ್ಮಾಸ್ಯದಲ್ಲಿ ಒಂದು ಸೂತ್ರ, ನೀವು ಇದನ್ನು ಥೀಮ್ ಅಂತ ಹೇಳ್ತೀರಿ. ಒಂದು ಸೂತ್ರ, ಅಂತರ್ವಾಹಿನಿ ಸೂತ್ರ ಬಂತು. ಉದ್ದಕ್ಕೂ ಇಡೀ ಚಾತುರ್ಮಾಸ್ಯದಲ್ಲೂ ಹರಿಬೇಕು ಅದು ಅಂತ ಒಂದು ಅಂತರ್ವಾಹಿನಿ ಪ್ರವಾಹ ಅಂತ ಅಂದ್ಕೊಂಡಿದ್ದೀವಿ ಅಂತ. ಅದನ್ನ ಇಟ್ಕೋಬೇಕು ಅಂತ ನಮ್ಮ ಯೋಚನೆ ಇರುವಂಥದ್ದು. ಒಂದು ಸಾರಿ ಗೋ ಚಾತುರ್ಮಾಸ್ಯ ಅಂತಾಯಿತು, ಕಳೆದ ಸಾರಿ ಅನಾವರಣ ಚಾತುರ್ಮಾಸ್ಯ ಅಂತಾಯಿತು. ಯಾವುದೋ ಒಂದು ವಿಷಯ ಇಟ್ಕೊಂಡು ಮಾಡುವಂಥದ್ದು ಅಂತ. ಹಾಗೆ ಈ ಬಾರಿ ಸ್ವಭಾಷಾ ಚಾತುರ್ಮಾಸ್ಯ. ಏನಪ್ಪ ಅಷ್ಟು ಮಹತ್ವದ್ದೇನಿದೆ ಅಲ್ಲಿ ಅಂತ ಅನಿಸ್ಬೋದು ನಿಮಗೆ. ಇದೇನು ಅಂದರೆ, ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸುವುದು ಅಂತ. ಮನೆ ಮಾತು ಮರೆತು ಹೋಗಿದೆ, ಹೌದಾ ಅಲ್ವಾ? ಯೋಚನೆ ಮಾಡಿ ನೀವು ಅಂತ. ಮನೆ ಮಾತು ಅಂದರೆ 2 ಉಪಭಾಷೆ ಇರ್ಬೋದು. ನಿಮ್ಮ ಮನೇಲಿ ಮಾತಾಡುವಂಥ ಭಾಷೆಗಳು, ಉಪಭಾಷೆಗಳು ಇರ್ಬೋದು. ಆ ಶಬ್ದಗಳಲ್ಲಿ ನಿಮಗೆ ಬರುತ್ತಾ? ನಿಮಗೆ ನಿಮ್ಮ ಅಜ್ಜ ಮಾತಾಡ್ತಿರೋ ಶಬ್ದಗಳು, ನಿಮ್ಮ ಅಪ್ಪ ಮಾತಾಡ್ತಿರೋ ಶಬ್ದಗಳು, ಅಮ್ಮ ಮಾತಾಡ್ತಿರೋ ಶಬ್ದಗಳು, ಸೋದರಮ್ಮ ಮಾತಾಡ್ತಿರೋ ಶಬ್ದಗಳು ಊರಲ್ಲಿ ಅದೆಲ್ಲ ಮರ್ತೋಗಿದೆ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಇನ್ನು ಕನ್ನಡ ಅಂತ ತಗೊಂಡ್ರು ಕೂಡ, ಕನ್ನಡದಲ್ಲಿ ನಾವು ಎಷ್ಟು ಕನ್ನಡ ಮಾತಾಡ್ತೀವಿ? ಎಷ್ಟೋ ಬಾರಿ ನಾವು ಇಡೀ ಬೇರೆ ಭಾಷೆಗಳನ್ನ ಮಾತಾಡ್ತಾ ಇರ್ತೇವೆ ಕನ್ನಡ ಬಿಟ್ಟು. ಆ ಸಂದರ್ಭಗಳನ್ನು ಬಿಡಿ, ಕನ್ನಡ ಮಾತಾಡೋ ಸಮಯದಲ್ಲಿ ಎಷ್ಟು ಕನ್ನಡ ಮಾತಾಡ್ತೇವೆ ನಾವು ಅಂತ ಅದು ಗೊತ್ತಾಗಬೇಕಾ ನಿಮಗೆ? ಒಂದು ನಿಯಮ ಮಾಡ್ಕೊಳ್ಳೋಣ. ಆ ನಿಯಮ ಏನಂದರೆ, ನೀವು ಪ್ರತಿ ಬಾರಿ ಇಂಗ್ಲೀಷ್ ಪದ ಉಪಯೋಗಿಸಿದಾಗ ₹1 ಕಾಣಿಕೆ ತೆಗೆದಿರಬೇಕು. ಒಂದು ದಿವಸದಲ್ಲಿ ನೀವು ಒಂದು ಸಾರಿ ಒಂದು ಇಂಗ್ಲೀಷ್ ಪದ ಬಳಸಿದರೆ
ಸರಸ್ವತಿಗೆ ಕಾಣಿಕೆ ಅಂತ, ಸರಸ್ವತಿ ಕಾಣಿಕೆ ಅಂತ ಒಂದು ಕಾಣಿಕೆ ತೆಗೆದಿಟ್ಟಿದ್ದು ₹1. ನಿಮ್ಗೆ ಗೊತ್ತಾಗತ್ತೆ ನೀವು ಎಷ್ಟು ನಿಮ್ಮ ಭಾಷೆ ಮಾತಾಡ್ತಿದ್ದೀರಿ, ಅದರೊಳಗೆ ಎಷ್ಟು ಬೇರೆ ಭಾಷೆ ತೂರ್ಕೊಂಡಿದೆ ಅಂತ ನಿಮಗೆ ಗೊತ್ತಾಗತ್ತೆ. ನೀವು ಸ್ವಪ್ರೇರಣೆ ಅಂತ ಕೊಡಬೇಕು ನೀವು ಇದನ್ನು. ನಿಮ್ಗೆ ಯಾರು ಗುರಿಕಾರರು ಬಂದು ಕೇಳೋದಿಲ್ಲ ನಿಮಗೆ ಇದನ್ನು, ಈ ವಿಷಯನ. ನಿಮಗೆ ನೀವೇ ಗುರಿಕಾರರು. ಕಾಸಿನ ಸಂಘ ಅಂತ ಒಂದು ಸಂಘ ಹಿಂದೆ ಇತ್ತು. ನಮ್ಮ ಗಜಾನನ ಶರಣರು ಅದ್ರ ಬಗ್ಗೆ ಹೆಚ್ಚು ಹೇಳ್ಯಾರು ಅಂತ, ಕಾಸಿನ ಸಂಘ ಅಂತ. ಅದಕ್ಕೆ ಕಾಸಿನ ನಮ್ಮ ಹಳೆ ಈ ತೀನಂಶ್ರೀ ಇಂಥವರೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಆ ಕಾಸಿನ ಸಂಘ ಅಂತ ಯಾಕೆ ಹೆಸರು ಬಂತು ಅಂದರೆ ಈ ನಿಯಮ ಇಟ್ಕೊಂಡಿದ್ರು ಅವರು. ಯಾವಾಗ ತಲೆಮಾರುಗಟ್ಟಲೆ ಹಿಂದೆ ಇದು ಅಂತ, ಒಂದು ಇಂಗ್ಲೀಷ್ ಪದ ಮಾತು ಬಳಸಿದರೆ ₹1 ಕೊಡಬೇಕು ಅಂತ. ಹಾಗಾಗಿ ಎಷ್ಟು ಇಟ್ಕೊಂಡಿದ್ರು ಅವರು ಅಂತ, ದುಡ್ಡು ಇಟ್ಕೊಂಡಿದ್ರು ಅವರು ಅದನ್ನು. ಕಾಸಿನ ಸಂಘ ಅಂತ ನೋಡೋಣ ನಮ್ಮ ಯೋಜನೆಗಳಿಗೆ ಏನಾದ್ರು ಉಪಯೋಗ ಆಗ್ಬೋದಾ ಅಂತ. ಹಾಗಾಗಿ ನೀವು ಗಂಭೀರವಾಗಿ ತೊಗೊಳ್ಬೇಕು ಇದನ್ನು ಅಂತ. ನಾವು ನಮ್ಮ ಬಗ್ಗೆ ನಾವು ಗಮನಿಸ್ಕೊಂಡು ಕೆಲವು ಸಮಯದ ಹಿಂದೆ ನಮ್ಮ ಹತ್ತಿರ ತುಂಬ ಬರ್ತಾ ಇದೆಯಲ್ಲ ಅಂತ, ನಿಮ್ಮ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಬಗ್ಗೆನೇ ಹೇಳ್ಕೊಳ್ತೇವೆ. ಆಶೀರ್ವಚನ ಪ್ರವಚನಗಳು ಕೂಡ ಬರ್ತಾ ಇದೆಯಲ್ಲ, ಯಾಕೆ ಹೀಗಾಗ್ತಾ ಇದೆ, ಇದು ಬದಲಾಗಬೇಕು ಅಂತ. ಹಾಗಾಗಿ ನಾವೊಂದು 4-5 ತಿಂಗಳಿಂದ ಪ್ರಯತ್ನ ಮಾಡಿದ್ವಿ. 4-5-6 ತಿಂಗಳಿಂದ ಆದಷ್ಟು ಕನ್ನಡವನ್ನು ಕನ್ನಡದಲ್ಲಿ ಮಾತಾಡೋದು ಅಂತ. ಇಂಗ್ಲೀಷ್ ಅಲ್ರಿ, ಕನ್ನಡವನ್ನು ಕನ್ನಡದಲ್ಲಿ ಮಾತಾಡಿ ಅಂತ. ಅದು ಬೇಕಲ್ಲ ಅಂತ. ಇಂಗ್ಲೀಷ್ ಮಾತಾಡುವಾಗ ಇಂಗ್ಲೀಷ್ ಮಾತಾಡಿ, ಆದರೆ ಕನ್ನಡ ಮಾತಾಡುವಾಗ ಕನ್ನಡ ಮಾತಾಡಬಾರ್ದಾ ಪೂರ್ತಿ? ನಾವು ಮಾಡ್ತಾ ಇದ್ದೀವಿ ಅದನ್ನು ಅಂದರೆ ಇಲ್ಲ ಅಂತ. ತುಂಬ ದುರಂತ ಆಗ್ತಾ ಇದೆ ಅಂತ. ಯಾಕೆ ದುರಂತ ಆಗ್ತಾ ಇದೆ ಅಂದರೆ ಈ ಭಾಷೆ ಖಿಲಾಗಿ ಹೋಗ್ತಾ ಇದೆ. ಒಂದು ಪದ ಮರೆಯಾಯಿತು ಅಂದರೆ ಅದ್ರ ಹಿಂದೆ ಸಂಸ್ಕಾರ ತುಂಬ ದೊಡ್ಡದಿರ್ತದೆ, ಸಂಸ್ಕೃತಿ ತುಂಬ ದೊಡ್ಡದಿರ್ತದೆ, ಅದು ಹೋಯ್ತು ಅಂತ ಅರ್ಥ. ಒಂದು ಪದ ಕಳ್ಕೊಳ್ಳುವಾಗ ನಾವು ನಮ್ಮ ಸಂಸ್ಕೃತಿ ಕಳ್ಕೊಂಡಿರ್ತೇವೆ, ನಮಗದು ಗೊತ್ತಾಗೋದಿಲ್ಲ ಅಂತ. ಒಂದು ಪದ ಪರಕೀಯ ಪದ ಬಂತು ಅಂದರೆ ತನ್ನ ಸಂಸ್ಕಾರ ತಗೊಂಡು ಬರಬೇಕಾದ್ರದ್ದು. ನಾವು ಹಾಗಾಗ್ತಾ ಹೋಗ್ತೇವೆ, ನಮ್ಮ ಮನಸ್ಥಿತಿ ನಮ್ಮ ವ್ಯವಹಾರ ಹಾಗಾಗ್ತಾ ಹೋಗ್ತದೆ ಅಂತ ನಮಗೇ ಗೊತ್ತಿಲ್ಲದೆ ನಾವು ಪರಕೀಯರಾಗ್ತಾ ಹೋಗ್ತೇವೆ. ಯಾವ ಕಾಲ ಆಯಿತು ಬ್ರಿಟಿಷರು ಭಾರತ ಬಿಟ್ಟು ಹೋಗಿ, ಆದರೆ ಈಗಲೂ ಕೂಡ ಅವರ ಆಕ್ರಮಣ ಇದೆ. ಇದು ಅವ್ರು ಮಾಡಿದ ಆಕ್ರಮಣ, ಅವತ್ತು ಮಾಡಿದ ಆಕ್ರಮಣ. ಅದು ನಾವು ಕರೆದು ಆವಾಹನ ಮಾಡ್ಕೊಂಡಿರ್ತಕ್ಕಂಥ ಆಕ್ರಮಣಗಳು ಇವೆಲ್ಲವೂ ಕೂಡ. ಈಗ ನಮ್ಮ ಭಾರತವನ್ನು ಇವತ್ತು ಬ್ರಿಟಿಷರು ಆಳ್ತಾ ಇಲ್ಲ. ನಾವು ಯಾಕೆ ನಮ್ಮ ಭಾಷೆ ಮಾತಾಡೋದಿಲ್ಲ, ಶುದ್ಧವಾಗಿ ಯಾಕೆ ಮಾತಾಡೋದಿಲ್ಲ? ನಾವು ಮಾತಿನ ಮಧ್ಯೆ ಇಡೀ ವಾಕ್ಯ ಇಂಗ್ಲೀಷ್, 2-3 ವಾಕ್ಯ ಇಂಗ್ಲೀಷ್, ಅಷ್ಟು ಮಾತಾಡೋದೊಂದು ಸಣ್ಣ ನಗು ಕೊಡುವಂಥದ್ದು. ನನಗೆ ಇಂಗ್ಲೀಷ್ ಗೊತ್ತು ನನಗೆ ಚೆನ್ನಾಗಿ ಅಂತ, TV ಒಂದು ಅಂತ, ಏನೋ TV ಇರೋದು ಹೇಳೋದು ಅಂತ. ಯಾಕಪ್ಪ ಅಂತ, ಇಂತಹ ಒಂದು ಆತ್ಮವಿಸ್ಮರಣೆ ಯಾಕೆ ನಮಗೆ ಅಂತ, ಇಂತಹ ಒಂದು ಗುಲಾಮಗಿರಿ, ಒಂದು ದಾಸ್ಯ ಯಾಕೆ ಅಂತ ಪ್ರಶ್ನೆ ಕೇಳಬೇಡ್ವಾ? ಈಗ ಕೇಳದೇ ಇದ್ದರೆ ಇನ್ನು ನಿಮ್ಮೊಂದು ಪ್ರಶ್ನೆ ಕೇಳೋ ಪ್ರಮೇಯ ಕೂಡ ಇರೋದಿಲ್ಲ, ಅಂಥ ಕಾಲ ಬರ್ಬೋದು. ಅಷ್ಟು ನಾವು ನಮ್ಮನ್ನು ಪರಭಾರೆ ಮಾಡ್ಕೊಳ್ತಾ ಇದ್ದೇವೆ ಅಂತ. ಗೋವುಗಳ ಬಗ್ಗೆ ನಾವು ಆಂದೋಲನ ಮಾಡಿದ್ವು, ತಳಿ ಸಂಕರ ಮಾಡಬಾರ್ದು ಅಂತ ಅಲ್ವಾ? ನಿಮಗೆಲ್ಲ ನೆನಪಿರ್ಬೋದು. ತಳಿ ಸಂಕರ ಮಾಡಬಾರ್ದು. HF ಜರ್ಸಿ ಅದು ಊರಲ್ಲಿ ಇರಲಿ, ಅದು ಏನು ಬೇಸರ ಇಲ್ಲ, ಅದು ನಮ್ಮಲ್ಲಿ ನಮ್ಮ ತಳಿಗಳಿರಲಿ, ಸಂಕರ ಮಾಡಬೇಡಿ ಅದನ್ನು. ಅದೇ ಭಾವ ಈಗಲೂ ಕೂಡ ಇರುವಂಥದ್ದು. ನಮ್ಮ ಭಾಷೆಯನ್ನು ಯಾಕೆ ಸಂಕರ ಮಾಡ್ತೀರಿ, ಮಾಡಬೇಡಿ. ಹಾಗಾಗಿ ಒಂದು ದೃಢವಾದ ತೀರ್ಮಾನ ತಗೊಂಡು ಸಮಾಜದಲ್ಲಿ ಪಸರಿಸ್ಬೇಕು ಇದನ್ನು. ನಮ್ಮವರು ನಮ್ಮ ಭಾಷೆ ಮಾತಾಡಿ, ನಿಮ್ಗೆ ಎಷ್ಟೋ ಶಬ್ದಗಳು ಗೊತ್ತಾಗೋದಿಲ್ಲ. ನೀವು ಶುರು ಮಾಡಿ ಇವತ್ತಿಂದ, ನಿಮಗೆ ಗೊತ್ತಾಗುತ್ತೆ ಅಂತ. ಎಷ್ಟು ಪದಗಳನ್ನು ಮರೆತಿದ್ದೀರಿ ನೀವು ಅಂತ ನೀವು ಕೇಳಬೇಕಾಗುತ್ತೆ ಬೇರೆಯವರಲ್ಲಿ. ಇದಕ್ಕೇನು ಹೇಳ್ತಾರೆ, ಇದಕ್ಕೇನು ನಿಮ್ಮ ಮಾತೃಭಾಷೆ ಇವತ್ತು ಪ್ರಾರಂಭ ಮಾಡಿ ನೀವು ನಾಳೆ ನಾಡ್ದೊಳಗೆ ಎಷ್ಟು ಸತಿ ಕೇಳಿರ್ತೀರಿ ಇವರನ್ನು, ಇದಕ್ಕೇನು ಹೇಳ್ತಾರೆ, ಇದಕ್ಕೇನು ಹೇಳ್ತಾರೆ. ನಾವು ಇನ್ನೂ ತಡ ಮಾಡಬೇಕಾ ಅಂತ, ಇನ್ನೂ ಮುಂದಕ್ಕೆ ಹೋಗ್ಬೇಕಾ ಅಂತ. ಇದು ತುಂಬ ಸಕಾಲ ಅನ್ನೋದಕ್ಕಿಂತ ನಿನ್ನೆ ಇದ್ರ ಬಗ್ಗೆ ಒಂದು ಚಿಕ್ಕ ಚಿಂತನೆ ಮಾಡ್ತಾ ಇದ್ದು. ಸುಚೇಂದ್ರ ಪ್ರಸಾದ್ ಅಂತ ಒಬ್ಬರು ಒಂದು ಕನ್ನಡ ಪ್ರೇಮಿ, ಕನ್ನಡದಲ್ಲಿ ಹೆಚ್ಚು ಮಾತಾಡ್ತಾರೆ ಅವರು. ಅವರಿದ್ದರು ಅದರಲ್ಲಿ. ಅವ್ರು ಹೇಳಿದ್ರು, ಗುರುಗಳೇ ಒಂದು 100 ವರ್ಷ ಹಿಂದಾಗಬೇಕಿತ್ತಲ್ಲ ಇದು ಅಂತ, ತಡ ಆಗಿದೆ ತುಂಬ ಈಗಲೇ ಅಂತ. ಹಾಗಂತ ತಡ ಇತ್ತು ಅಂತ ನಾವು ಬಿಡಬಾರ್ದಲ್ಲ, ಇದನ್ನು ಬಿಟ್ಟರೆ ಇಲ್ಲ ಅಂತ ಆಗ್ಬಿಡ್ತದಲ್ಲ. ಹಾಗಾಗಿ ಆ ಪ್ರಯತ್ನ ಆರಂಭ ಮಾಡಬೇಕಾಗಿದೆ. ಹಾಗೆ ನೀವು ಚಾತುರ್ಮಾಸ್ಯದ ಒಳಗಡೆ ಒಂದಷ್ಟು ತಯಾರಿ ಮಾಡ್ಕೊಂಡು ಬನ್ನಿ. ಇವತ್ತಿಂದ ನಿಮ್ಮ ಮನೇಲಿ ನೀವು ಪ್ರಯತ್ನ ಶುರು ಮಾಡಿ. ಇಷ್ಟೇ, ಕನ್ನಡ ಮಾತಾಡ್ಬೇಕಾದ್ರೆ ಕನ್ನಡ ಮಾತಾಡ್ತೇನೆ. ನಿಮಗೆ ಇಂಗ್ಲೀಷ್ ಮಾತಾಡೋ ಪ್ರಮೇಯ ಬಂದರೆ ಇಂಗ್ಲೀಷ್ ಮಾತಾಡಿ, ಚಪಲಕ್ಕೆ ಮಾತಾಡಬೇಡಿ. ಅದನ್ನು ಪರಕೀಯ ಭಾಷೆನ ಯಾವಾಗ ಬಳಸಬೇಕು
ಅಂದರೆ ಪ್ರಮೇಯ ಬಂದಾಗ ಅಂಥ ಪರಿಸ್ಥಿತಿ ಬಂದಾಗ ಪರಕೀಯ ಭಾಷೆ ಬಳಸಬೇಕು. ಇದು ನಮ್ಮ ಭಾಷೆ ಇಲ್ವಾ ನಮಗೆ? ಈಗ ಹಿಂದಿನ ಕಾಲದಲ್ಲಿ ಬೈಗುಳ ಶಬ್ದ ಒಂದಿತ್ತು, ಭಾಷೆ ಇಲ್ಲದೆ ಇದ್ದವನು ಅಂತ. ಗೊತ್ತಾ ನಿಮಗೆ ಆ ಶಬ್ದ? ಭಾಷೆ ಇಲ್ಲದೆ ಇದ್ದವನು ಅಂತ. ನಾವೆಲ್ಲರೂ ಭಾಷೆ ಇಲ್ದಿದ್ದರಾಗಿದ್ದೀವಿ ಇವತ್ತು ಅಂತ. ಇಡೀ ಸಮಾಜ ಭಾಷೆ ಇಲ್ದಿರೋ ಸಮಾಜ ಆಗ್ತಾ ಇದೆ. ಹಾಗಾಗಿ ಒಂದು ಬದಲಾವಣೆ ಪ್ರಯತ್ನ ಮಾಡೋಣ. ಒಂದು ಅಲೆ ನಮ್ಮ ಕಡೆಯಿಂದ ಶುರುವಾಗಲಿ ಇದು ಅಂತ ಒಂದು ಪ್ರಯತ್ನ. ಅದು ಆಮೇಲೆ ನಾಡಿನಾದ್ಯಂತ ದೇಶಾದ್ಯಂತ ಪಸರಿಸಲಿ. ಇದು ಇಂಗ್ಲೆಂಡಲ್ಲಿ ಇರಲಿ, ಯಾರು ಬೇಡ ಅಂತ ಹೇಳಿದ್ದು, ನಮ್ಮಲ್ಲಿ ಬೇಕು ಅಂತಿಲ್ಲ ಅಂತ. ಒಂದು ವೇಳೆ ಪ್ರಮೇಯ ಬಂದರೆ ಎಲ್ಲಿ ಪ್ರಮೇಯ ಅಲ್ಲಿ ಬಳಸೋಣ ಅಂತ, ಬೇರೆ ಕಡೆ ಬೇಡ ಅಂತ. ಆಮೇಲೆ ಕನ್ನಡ ಶುರು ಮಾಡಿದರೆ ಪೂರ್ತಿ ವಾಕ್ಯ ಕನ್ನಡದಲ್ಲಿ ಮಾತಾಡೋಣ, ಆ ಪ್ರಯತ್ನವನ್ನು ಮಾಡಬೇಕು. ಇದರಲ್ಲಿ ಬರೋ ಸವಾಲು ಏನಂದರೆ ಒಂದಷ್ಟು ಪದಗಳು ನೆನಪು ಮಾಡ್ಕೋಬೇಕಾಗ್ತದೆ ಮತ್ತು ಕೆಲವು ಪದಗಳನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಆ ಪ್ರಮೇಯವೂ ಬರ್ಬೋದು. ಯಾಕೆಂದರೆ ಅವರು ಹೊಸದಾಗಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈಗ ವಸ್ತುವೇ ಹೊಸದಾಗಿ ಅನ್ವೇಷಣೆ ಆದರೆ ಪದ ಹೊಸದಾಗಿ ಬಂದಿರ್ತದೆ ತಾನಾಗಿ ಅಂತ, ಹೊಸದಾಗಿ ಹುಟ್ಟಿರ್ತದೆ ಅಂತ. ಹಾಗಾಗಿ ನಾವು ಅನ್ವೇಷಣೆ ಮಾಡಬೇಕು, ಹೊಸದಾಗಿ ಕೆಲವು ಪದಗಳನ್ನು ಸೃಷ್ಟಿ ಮಾಡಬೇಕಾಗಿ ಬರ್ಬೋದು. ಮಾಡೋಣ ಅಂತ. ಏನು ಅಡ್ಡಿ ಅದಕ್ಕೆ ಅಂತ, ಅವ್ರು ಮಾಡಿಲ್ವಾ ಅಂತ, ನಾವು ಯಾಕೆ ಮಾಡಬಾರ್ದು ಅಂತ. ಅಂತೂ ನಾವು ಶುದ್ಧವಾದ ಮಾತೃಭಾಷೆಯಲ್ಲಿ, ಕನ್ನಡ ಇರ್ಬೋದು, ನಮ್ಮ ಮನೆ ಭಾಷೆ ಇರ್ಬೋದು, ಅದನ್ನು ನೆನಪು ಮಾಡ್ಕೊಂಡು ಮಾತಾಡೋಕ್ಕೆ ಆರಂಭ ಮಾಡಬೇಕು. ಹಾಗಾಗಿ ಈ ಸ್ವಭಾಷಾ ಚಾತುರ್ಮಾಸ್ಯದಲ್ಲಿ ಇಡೀ ಚಾತುರ್ಮಾಸ ಮುಂದುವರಿಯುತ್ತೆ. ಆಮೇಲೆ ಕೂಡ ಎಲ್ಲ ಕಡೆ ಕನ್ನಡ ಮಾತಾಡ್ತಕ್ಕಂಥ ಪ್ರಯತ್ನ ಇಷ್ಟೇ, ಬೇರೆ ಏನಿಲ್ಲ. ಊಟಕ್ಕೆ ಕೂತಲು ಒಂದಷ್ಟು ಫಲಕಗಳನ್ನು ಪ್ರದರ್ಶನ ಮಾಡಬೇಕು ಅಂತಿದೆ. ಊಟದಲ್ಲಿ ಎಷ್ಟೋ ಶಬ್ದಗಳು ನಮ್ಗೆ ಮರ್ತೋಗಿದೆ, ನೆನಪು ಮಾಡಿಕೊಡೋದಕ್ಕೆ ಅಂತ. ಹಾಗೆ ಬಚ್ಚಲ ಮನೆ, ಶೌಚಾಲಯ ಸುತ್ತಮುತ್ತ ಒಂದಷ್ಟು ಕನ್ನಡ ಪದಗಳು, ಆ ಶಬ್ದಗಳೇ ಮರ್ತೋಗಿದೆ ನಮಗೆ ಇವತ್ತು, ನೆನಪು ಮಾಡ್ಕೊಳ್ಬೇಕು. ಆ ಪರಿಸ್ಥಿತಿ ಇದೆ ಅಂತ. ಸಭೆಯಲ್ಲಿ ನೀವು ಯೋಚನೆ ಮಾಡಿ, ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ ಕೋಣೆಗಳಲ್ಲಿ ಒಂದು ಚಿಕ್ಕ ಫಲಕ ನೀವು ಹಾಕಬೇಕಾಗಿ ಬರ್ಬೋದು ಅಂತ, ಈ ಪದಗಳು ಅಂತ, ನಮಗೆ ಮರೆತು ಹೋದ ಪದಗಳು ಅಂತ ನೆನಪು ಮಾಡ್ಕೊಳ್ಬೇಕಲ್ಲ ನಮಗೆ ಅದನ್ನು ಅಂತ. ಈ ಪ್ರಯತ್ನ ಒಂದು ಆಗಬೇಕು ಅಂತ ಅನಿಸ್ತದೆ. ಯಾಕೆಂದರೆ ಎಲ್ಲಿದೆ ಈ ಪರಕೀಯತೆ ಅಂದರೆ ನಮ್ಮ ನಾಲ್ಗೆಯಲ್ಲಿದೆ. ಅಷ್ಟು ದೂರ, ಅಷ್ಟು ಹತ್ರ ಬಂದ್ಬಿಡ್ತಲ್ಲ ಅದು ಅಂತ. ಬಟ್ಟೆ ಬರೆ ಎಲ್ಲ ಆಯಿತು ಹೇಗಿದ್ರು, ನಾಲ್ಗೆಯಲ್ಲಿ ನಮ್ಮ ನಾಲ್ಗೆ ಇಷ್ಟು ಸಂಕರಕ್ಕೊಳಗಾಗಬೇಕಾ, ಕೆಡಬೇಕಾ ನಮ್ಮ ನಾಲ್ಗೆ? ಕೊನೆಯಲ್ಲಿ ವೇದ ಏನು ಹೇಳುತ್ತೆ ಅಂತ ಒಂದು ಮಾತನ್ನು ಉದ್ಧರಿಸಿ ನಾವು ಮುಕ್ತಾಯ ಮಾಡ್ತೀವಿ. ನಮ್ಮ ಮ್ಲೇಚ್ಛಿತವೈ ನಾಪಭಾಷಿತವೈ, ಇದು ವೇದೋಕ್ತಿ. ಇದು ನಮ್ಮ ಮ್ಲೇಚ್ಛಿತವೈ ಅಂದರೆ ಮ್ಲೇಚ್ಛ ಭಾಷೆಯನ್ನು ಮಾತಾಡಬೇಡ, ಯಾಕೆಂದರೆ ಆ ಸಂಸ್ಕಾರ ಬರ್ತದೆ ನಿನಗೆ ಅಂತ. ಅದರಿಂದಾಗಿ ಅಂತ, ಸಂಸ್ಕಾರದಿಂದ ಶಬ್ದ, ಶಬ್ದದಿಂದ ಮತ್ತೆ ಸಂಸ್ಕಾರ ಅಂತ. ಹಾಗೆ ಆ ಸಂಸ್ಕಾರ ಬರ್ತದೆ ನಿನಗೆ ಅಂತ. ಮ್ಲೇಚ್ಛದೊಂದು ಯಾರು? ಕೆಂಪು ಮೂತಿಯವರು ಅಂತ ನಮ್ಮ ಕೋಶಕಾರ ವಿವರಣೆ ಕೊಡ್ತಾರೆ ಅದಕ್ಕೆ. ಮ್ಲೇಚ್ಛಾನನಂ ತಾಮ್ರ, ತಾಮ್ರಕ್ಕೆ ಮ್ಲೇಚ್ಛಾನನ ಅಂತ ಕರೀತಾರೆ. ಮ್ಲೇಚ್ಛರ ಮೂತಿ ಅಂತ ಇದೆ ಅದು ಅಂತ, ತಾಮ್ರ ಅಂತ, ಕೆಂಪು ಮೂತಿಯವರು ಅಂತ. ಅದು ಇವರೇ, ಬೇರೆ ಯಾರೋ ಅಲ್ಲ, ಬ್ರಿಟಿಷರೇ ಅದು. ಯವನರು, ಅವತ್ತಿನ ಕಾಲದ ಯವನರು ಕೂಡ ಬರ್ತಾರೆ. ಮಂಗೋಲಿಯಾ ಇರ್ಬೋದು ಅವತ್ತು, ಅಥವಾ ಈ ಆಚೆ ಭಾಗಗಳು ನಮ್ಮ ಹಿಮಾಲಯದ ದೂರದವರು ಹೋಗ್ತಾ ಬರ್ತವೆ, ಅವರೆಲ್ಲ ಕೆಂಪು ಮೂತಿಯವರೇ ಅವರು ಅಂತ. ಹಾಗಾಗಿ ಅವ್ರ ಭಾಷೆ ಅವ್ರ ಊರಲ್ಲಿರಲಿ, ನಮ್ಮ ಭಾಷೆ ನಮ್ಮೂರಲ್ಲಿರಲಿ, ನಮ್ಮ ಭಾಷೆ ನಾವು ಮಾತಾಡಬೇಕು. ಹಾಗಾಗಿ ನಿನ್ನ ಭಾಷೆ ಬಿಟ್ಟು ಮ್ಲೇಚ್ಛ ಭಾಷೆ ಮಾತಾಡಬೇಡ ಅನ್ನೋದು ಒಂದು. ಇನ್ನೊಂದು ನಾಪಭಾಷಿತ ಬೈ, ಅಪಶಬ್ದಗಳನ್ನು ಮಾತಾಡಬೇಡ. ನಮ್ಮದೇ ಭಾಷೆಯಲ್ಲಾದರೂ ಕೂಡ ಅಪಶಬ್ದಗಳಿದ್ದಾವೆ, ಅದನ್ನು ಮಾತಾಡಬೇಡ. ಇದೆ ನಿಮಗೆಲ್ಲ ಗೊತ್ತು, ನಾನು ಹೇಳಬೇಕಾಗಿಲ್ಲ. ತುಂಬ ಕಳಪೆ ಶಬ್ದಗಳು ನಮ್ಮ ಭಾಷೆಯಲ್ಲೂ ಕೂಡ ಇರ್ಬೋದು, ಮಾತಾಡಬೇಡ ಅದನ್ನು. ಈ ನಿಯಮಗಳನ್ನು ಇಟ್ಕೊಳ್ಳೋಣ ಜೀವನದಲ್ಲಿ ಅಂತ. ಈಗ ಮೊದಲನೇ ಪ್ರಯತ್ನ ಅದನ್ನು ಕಡಿಮೆ ಮಾಡುವಂಥದ್ದು. ಅಂತಿಮ ಗುರಿ ಶುದ್ಧವಾದ ಕನ್ನಡ ಭಾಷೆಯಲ್ಲಿ, ಅದು ನಮ್ಮ ಭಾಷೆಗಳನ್ನು ಮಾತಾಡುವಂಥದ್ದು ಅಂತ. ನೀವು ಯಾಕೆ ಈ ಪ್ರಯತ್ನ ಮಾಡಬಾರ್ದು? ಈಗ ನಿಮ್ಮಲ್ಲಿ ಅನೇಕರು ಯೋಚನೆ ಮಾಡ್ತಾ ಇರ್ತೀರಿ, ಈ ಗುರುಗಳಿಗೆ ಯಾಕೆ ಕೆಲಸ ಇಲ್ವೋ, ಹೊಸದೇನಾದ್ರು ಒಂದು ತರ್ತಾರೆ ಅಂತ, ಏನಾದ್ರು ನೆನಪಾಗ್ತದೆ ಅವರಿಗೆ ಅಂತ, ಅಥವಾ ಯಾರೋ ಸಲಹೆ ಕೂಡ ಇದ್ದಾರೆ ಇಂಥದ್ದೆಲ್ಲ ಬಂದು ಹೇಳಿ. ಇದು ಕೂಡ ಯಾರ ಸಲಹೆಯೂ ಅಲ್ಲ. ಚಾತುರ್ಮಾಸ್ಯ ಹೇಗೆ ಚಾತುರ್ಮಾಸ್ಯದ ಬಗ್ಗೆ ಒಂದು ಬದಲಿ ಸೂತ್ರ ರೂಪಿಸಿದ್ದು ಯಾರ ಸಲಹೆಯೂ ಅಲ್ವ, ಇದು ಕೂಡ ನಮ್ಮ ಒಳಗಿಂದ ನಾವು ಆಲೋಚನೆ ಮಾಡಿ ಇದನ್ನು ಮಾಡ್ತಾ ಇರೋವಂಥದ್ದು. ಹಾಗಾಗಿ ನಾಲಿಗೆ ಶುದ್ಧೀಕರಣದ ಕಾರ್ಯಕ್ರಮ ಮಾಡೋಣ. ಅದನ್ನು ನೀವು ಇನ್ನೊಂದು 15-20 ದಿವಸ ಎಲ್ಲ ಇದೆ ಈ ಚಾತುರ್ಮಾಸ್ಯಕ್ಕೆ. ಬರಬೇಕಾದ್ರೆ ಭಾಷೆ ಕಲ್ತ್ಕೊಂಡು ಬನ್ನಿ. ಯಾವ ಭಾಷೆ? ಫ್ರೆಂಚ್ ಅಲ್ಲ, ರಷ್ಯನ್ ಅಲ್ಲ, ಗ್ರೀಕ್ ಅಲ್ಲ,
ನಿಮ್ಮ ಭಾಷೆ, ನಿಮ್ಮ ಮಾತೃಭಾಷೆ ಸರಿಯಾಗಿ ಕಲ್ತ್ಕೊಂಡು ಬನ್ನಿ ಅಂದರೆ ಎಷ್ಟು ಮರ್ಯಾದೆ ಆಗಬೇಕಲ್ಲ ನಮಗೆಲ್ಲ. ನಿಜವಾಗಿ ಎಂಥ ಪರಿಸ್ಥಿತಿ ಬಂತು ಅಲ್ವಾ ಅಂತ. ಹಾಗಾಗಿ ಆ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗಲಿ. ಬಹುಶಃ ಹೆಗ್ಗಳಿಕೆಗೆ ಅಂತ ಹೇಳೋದಲ್ಲ, ದೈವ ಕೂಡಿಸಿಕೊಟ್ಟಿದ್ದು ಸಂಯೋಗ ಅಂತ ನಾವು ಹೇಳ್ತೇವೆ ಅದನ್ನು. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಚಾತುರ್ಮಾಸ್ಯ ಆಗ್ತಾ ಇದೆ ಅಂತ. ನಮ್ಮ ಮಠದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಇಷ್ಟಾರು ಸಾವಿರಾರು ಲಕ್ಷಾಂತರ ಮಠಗಳಿದೆಯಲ್ಲ, ಇಂತಹದ್ದೊಂದು ಸೂತ್ರ ಇಟ್ಕೊಂಡು ಚಾತುರ್ಮಾಸ್ಯ ನಡೀತಾ ಇರೋದು ಬಹುಶಃ ಇದು ಮೊದಲನೇ ಬಾರಿಗೆ ಇದು. ತೀರಾ ಹೊಸತು. ಮಠ ಅಂದರೆ ಧರ್ಮಕ್ಕೆ ಸೀಮಿತ ಆಗಿರಬೇಕು ಅಂದರೆ ಇದು ಧರ್ಮವೇ. ಇದು ಧರ್ಮ ಅಲ್ಲದೆ ಬೇರೆನೇನಿದು? ಧರ್ಮ ಅಂದರೆ ಏನು? ಉರಿಯುವುದು ಬೆಂಕಿಗೆ ಧರ್ಮ, ಹರಿಯುವುದು ನೀರಿಗೆ ಧರ್ಮ, ಬೀಸುವುದು ಗಾಳಿಗೆ ಧರ್ಮ, ನಮ್ಮ ಭಾಷೆ ಮಾತಾಡೋದು ನಮಗೆ ಧರ್ಮ ಅದು ಅಂತ. ಹಾಗಾಗಿ ಧರ್ಮವೇ ಹೊರತು ಬೇರೆ ಏನೂ ಅಲ್ಲ ಇದು. ನಾವು ನಮ್ಮ ಭಾಷೆ ಮಾತಾಡಬೇಕು ಅಂತ. ದೇಶಕ್ಕೆ ಸಂಸ್ಕೃತಿಗೆ ಸೇವೆ ಮಾಡಬೇಕಾದ್ರೆ ತುಂಬ ನಾವು ಹಣ ಖರ್ಚು ಮಾಡಬೇಕು ಅಂತಿಲ್ಲ, ತುಂಬ ಸಮಯ ಕೊಡಬೇಕು ನಾವು. ಎಷ್ಟೋ ಜನ ಜೀವನನೇ ಕೊಟ್ಟಿರ್ತಾರೆ, ವರ್ಷಾನುಗಟ್ಟಲೆ ಕೊಟ್ಟಿರ್ತಾರೆ. ಹಾಗೇನಿಲ್ಲ. ನೀವು ನಿಮ್ಮ ಭಾಷೆ ಮಾತಾಡಿದರೆ ಅದು ಸಂಸ್ಕೃತಿಗೆ, ದೇಶಕ್ಕೆ, ಪರಂಪರೆಗೆ ಸೇವೆ, ಅದು ಬೇರೆ ಏನೂ ಅಲ್ಲ. ಈ ರೂಪದಲ್ಲಿ ಸೇವೆ ಮಾಡ್ಬೋದು ನೀವು, ಮಾಡಿ. ನಿಮಗೆಲ್ಲ ಸರಿ ಅಂತ ಅನಿಸಿದ್ರೆ ನಮ್ಗೆ ಗೊತ್ತಿದೆ ಖಂಡಿತವಾಗಿ. ಯಾಕೆ ಅನ್ನಿಸ್ತೇ ಬೇಕು, ನಿಮ್ಮೊಳಗೆ ಇದೆಯಲ್ಲ ಅದು. ನಿಮ್ಮೊಳಗೆ ಹರಿತಾ ಇರೋ ರಕ್ತ ಯಾವುದು? ನಿಮ್ಮ ವಂಶವಾಹಿನಿಯಲ್ಲಿ ಯಾವ ಪ್ರವಾಹ ಹರಿದು ಬರ್ತಾ ಇದೆ ಅದು ಹ್ಞೂ ಅಂತ ಹೇಳಲೇಬೇಕು. ನಾವು ಹೇಳಿದ್ದಕ್ಕೆ ಹ್ಞೂ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಅಂತ. ಹಾಗಾಗಿ ಅಲ್ಲಿಂದ ಪ್ರಾರಂಭ ಮಾಡೋಣ. ನಮ್ಮ ನಾಲಿಗೆಯಿಂದ ನಮ್ಮ ಜೀವನವನ್ನು ಶುದ್ಧೀಕರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ ಅನ್ನೋದನ್ನು ಹೇಳ್ತಾ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಹಾಗಾಗಿ ಈ ಬಾರಿ ಕರೆ ಚಾತುರ್ಮಾಸ್ಯಕ್ಕೆ ಬನ್ನಿ, ಭಾಷೆ ಕಲ್ತ್ಕೊಂಡು ಬನ್ನಿ. ಎರಡೂ ಇದೆ. ಭಾಷೆ ಕಲಿದಿದ್ರೆ ಬರಬೇಡಿ ಅಂತ ಅರ್ಥ ಅಲ್ಲ. ನಾವು ನಿಮಗಲ್ಲಿ ಭಾಷೆ ಕಲಿಸ್ತೇವೆ. ಭಾಷೆ ಕಲ್ತ್ಕೊಳ್ಳೋದೇ ಬಂದರೆ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಸುತ್ತಮುತ್ತ ಎಲ್ಲ ಅಂಥದ್ದೇ ಸಂದರ್ಭಗಳು ಬರ್ಬೋದು. ನಿಮ್ಮ ಯಾರೋ ಪಕ್ಕದಲ್ಲಿ ತಿದ್ಬೋದು ನಿಮ್ಮನ್ನ ಅಂತ. ಇದಲ್ಲ ಅದು ಅಂತ. ಇವತ್ತಿಂದ ಪ್ರಾರಂಭ ಆಗಲಿ. ಇದರಲ್ಲಿ ಒಂಥರ ಸ್ವಾರಸ್ಯವೂ ಇರ್ತದೆ. ನಿಮ್ಮ ಜೀವನಕ್ಕೆ ಒಂದು ಸ್ವಾರಸ್ಯ ಪ್ರಾರಂಭ ಆಗ್ತದೆ. ಶುರು ಮಾಡಿ ನೀವು ಇದನ್ನು ಅಂತ. ನೀವು ಒಂದು ಇಂಗ್ಲೀಷ್ ಶಬ್ದ ಬಳಸಿದರೆ ನಿಮ್ಮ ಹೆಂಡ್ತಿನೋ ಗಂಡನೋ ಮಗನೋ ಕೂಡಲೇ ಅಲ್ಲಿ ಮೊಟಕ್ಬೇಕು ನಿಮಗೆ ಅಂತ. ಇದಲ್ಲ ಇದು ಅಂತ ಚೆನ್ನಾಗಿರ್ತದೆ. ನಿಮ್ಮ ಜೀವನ ಒಂಥರ ಸಪ್ಪೆ ಆಗಿದ್ದರೆ ಸ್ವಾರಸ್ಯ ಆಗ್ಲಿಕ್ಕೆ ಶುರುವಾಗ್ತದೆ. ಇದೇ ಕಾರಣಕ್ಕೋಸ್ಕರವಾಗಿ ಅಂತ. ಹಾಗಾಗಿ ಅಂಥದ್ದೊಂದು ಪ್ರಯತ್ನಕ್ಕೆ ಒಂದು ಶ್ರೀಕಾರವನ್ನು ಹಾಕ್ತಾ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಪರಂಪರೆ ಇದೆಲ್ಲ ನಮ್ಮನ್ನು ಒಪ್ಪಿಕೊಳ್ಳುವಂತೆ, ನಾವು ಅದನ್ನು ಅಪ್ಪಿಕೊಳ್ಳುವಂತೆ ಅಂಥ ಕಾಲಕ್ಕೆ ನಾವು ಕಾಯೋದಲ್ಲ, ಅಂಥ ಕಾಲವನ್ನು ತರೋಣ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿ ಅನ್ನೋದನ್ನು ಹೇಳ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತೀವಿ. ಹರೇ ಹರೇ. शंकराचार्य श्री श्री राघवेश्वर भारती महाराज की जय।